ನಾವು ಆಡ್ತೀವಿ, ಅದನ್ನು ಮಾಡಾಕ್ತಾ ಇರಲಿಲ್ಲ ನಾವು. ಹ್ಞೂ ಆಡದೇ ಮಾಡುವ ನಾವು ಏನು ಮಾತಾಡೋಕೆ ಹೋಗೋದಿಲ್ಲ. ಆ ಪ್ರಕಾರವಾಗಿ ಅವ ಆಚರಣೆ ಒಳ್ಳೆಯ ಆಚರಣೆ ಒಳಗಿರ್ತ. ನಾವು ಹೇಳ್ತೇವೆ ಕೇಳ್ತೇವೆ, ಅದ್ರ ಏನು ಕೆಲಸ ಇಲ್ಲ. ಬಾಯಿಲೆ ಬಡಾಯಿ ಮುಕ್ಕಳು ಲಡಾಯಿ ಅಂತಾರಲ್ಲ, ಬಾಯಿಲೆ ಅಷ್ಟೇ ಮಾತಾಡೋನು, ಒಳಗೆ ಆಚರಣೆ ಇಲ್ಲ. ಅವ ಆಚರಣೆ ಒಳಗಿದ್ದವ ಮಾತಾಡೋಕೆ ಹೋಗೋದಿಲ್ಲ ನಾವು. ಏನು ಅವ ಅದನ್ನು ಆ ಪ್ರಕಾರವಾಗಿ ಜೀವಿಸ್ತಾನ. ಏನು ಹಂಗಾಗಿ ಏನೋ ಯಾರಿಗೇನ ಹೇಳಕ್ಕೆ ಹೋಗೋದಿಲ್ಲ. ತಮ್ಮೊಳಗೆ ತಾವು ಅದರ ಪ್ರಕಾರ ಅದರ ಲಾಭ ತಗೋತಾನೆ, ಆಚರಣೆ ಒಳಗೆ ತೊಗೊಂಡು ಅವನು ನಿಜವಾದ ವೇದಾಂತಿ. ಅದರಂತೆ ಜೀವಿಸ್ತಾನೆ. ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು, ಮಾತಾಡೋದಲ್ಲ. ನಾವು ಮಾತಾಡೋಕೆ ಕಲ್ತು ಬಿಟ್ಟೇವಿ. ನಾವು ವೇದಾಂತಿ. ನಾವು ಯಾಕ್ರಿ? ಹ್ಞೂ ಅವ ಏನೂ ಮಾತಾಡೋದಿಲ್ಲ. ಅವ ಅದ್ರ ಲಾಭ ತಗೊಂಡು ಏನು ನಾವು ಮಾತಾಡಿ ಕೆಟ್ಟಿವಿ ಅಂತ. ಏನು ನಾವು ಆಚರಣೆಯೊಳಗೆ ತೊಗೊಂಡು ಲಾಭ ಮಾಡ್ಕೊಂಡು, ನೀವು ಮಾತಾಡಿದಿ ಅದನ್ನು ಆಚರಣೆ ಮಾಡಲಿಲ್ಲ, ಏನು ಲಾಭ ಮಾಡ್ಕೊಂಡು? ಏನು ಪರರಿಗೆ ಕೇಡಾಗದಂಥ ತನಗೆ ಹಿತ ಆಗುವಂಥ ಹಾದಿ ಹಿಡಿಬೇಕು ನೋಡ್ರಿ. ಅದು ಯಾವುದು ಅಂದ್ರೆ ಅಧ್ಯಾತ್ಮದ ವಿಚಾರ. ಇನ್ನೊಬ್ಬರಿಗೆ ಎತ್ತಿ ಕೇಳಕ್ಕಾಗೋ ಪ್ರಸಂಗನ ಬರೋದಿಲ್ಲ ಇದ್ರಾಗ ತೊಡಗಿದ್ರೆ. ತನಗೂ ಅಂತೆ ತನಗೆ ಒಳ್ಳೆಯದನ, ತನ್ನ ಹಿತ ಎಲ್ಲಿದೆ ಅದು ತನ್ನನ್ನು ತಿಳಿಯೋದ್ರೊಳಗೆ ಆ ಅಭ್ಯಾಸದಾಗ ತೊಡಗಿದ್ರೆ ಇನ್ನೊಬ್ರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವನೆ ಬರೋದಿಲ್ಲ. ಈ ಅಭ್ಯಾಸದಾಗ ತೊಡಗಿ ನೋಡಿ. ನಿನ್ನಲ್ಲಿ ಪಾಪ ಕೃತಿಗಳು ಸಂಭವಿಸಿದನು, ವಿಷಯದ ಆಶಾಕ ಬಿದ್ದಿ ಪೀಡಾ ಕೊಡ್ಬೇಕು ಅನಿಸ್ತದೆ. ಮನಸ್ಸಿನಾಗ ಕೆಡಕ್ಕೆ ಬಯಸುವ ಆ ಪಾಪ ಕೃತಿಗಳು ಜರುಗ್ತಾವೆ. ವಿಷಯದ ಆಶಾ ಸಂಬಂಧ ಇಷ್ಟೆಲ್ಲ ಹೀನ ಕೃತಿಗಳನ್ನು ಮಾಡಿ ವಿಷಯಾದಿಗಳನ್ನು ಗಳಿಸ್ಯಾರ. ಅವೇನು ಕಾಯಿ ಮುಡಿತಾವೆ, ನಿನಗೆ ಬೇಕಾದ ಸುಖ ಕೊಟ್ಟು ನಾವು ಅವು ಎದಕ್ಕೆ ಉಪಯೋಗ ಅಂತ ಇಷ್ಟೆಲ್ಲ ಅವುಗಳ ಪ್ರಾಪ್ತಿಗಾಗಿ ದುಡುದು ಏನೆಲ್ಲ ಹೀನ ಕರ್ಮಗಳನ್ನು ಮಾಡಿ ಏನು ಮಾಡಿದ್ದೀವಿ? ನಿಷ್ಪ್ರಯೋಜಕವಾದಂಥ ವಿಷಯ ವಸ್ತುಗಳಿಗಾಗಿ ಮಾನವ ಜನ್ಮವನ್ನು ಯಾಕೆ ಹಾಳು ಮಾಡಿಕೊಂಡೇವು? ಅದರಾಗೆ ಕಡುಲೋಭ ಪಾಪಕೃತಿಗಳನ್ನು ಮಾಡಲಿಕ್ಕೆ ಹೆಚ್ಚಿಂದ. ಯಾಕಂದ್ರೆ ನನಗ ಆಗಲಿಲ್ಲ ಅಂತ ಇದ್ದಿದ್ರಾಗ ಸಾಕು, ಎದುರುಚ್ಚ ಲಾಭ ಸಂತುಷ್ಟ ಅಂತ. ಬೇಡ ನಮಗೆ ಹೆಚ್ಚಿಂದು, ಇಷ್ಟರಾಗ ನಮಗೆ ಬೇಡ. ಹೆಚ್ಚಿಂದ ತೊಗೊಂಡಿವಿ ಅಂದ್ರೆ ನಮ್ಮ ದಾರಿ ಬಿಡಿಸ್ತೈತೆ. ಅದು ಭಾಳ ಶ್ರೀಮಂತಿಗೆ ಏನು ಮಾಡ್ತೈತಿ, ಅದು ವಿಘ್ನ ಆಕೈತಿ. ಅದಕ್ಕೆ ಭಾಳ ಶ್ರೀಮಂತಿಗೆನೂ ಉಪಯೋಗ ಇಲ್ಲ. ಅದು ಅಡ್ಡ ದಾರಿ ಹಿಡಿಸಾಕಸ್ತೈತೆ ನಮ್ಗೆ. ಭಾಳ ದುಡ್ಡು ಆಯ್ತು ಅಂದರೆ ಏನು ಕೆನಾರು ಹುಚ್ಚುಚ್ಚರಂಗೆ ಮಾಡೋಕೆ ಚಲೋ. ಅತಿ ಬಡತನೂ ಇದಕ್ಕೆ ವಿಘ್ನ ಆಕೈತಿ, ಅತಿ ಶ್ರೀಮಂತಿಕೆನೂ ವಿಘ್ನ ಆಕೈತಿ. ನಾವು ಅಗದಿ ಒಂದು ಮಿತವಾಗಿರ್ಬೇಕು ನಾವು. ಅಂಬಲಿ ರಾಸ್ತು ಮಿಕ್ಕದ್ದೆಲ್ಲ ಜಾಸ್ತಿ ಅಂದಾರಲ್ಲ. ಜಾಸ್ತಿ ಆಗತ್ತೆ ಅಂದ್ರೆ ಇಲ್ಲದಕ್ಕೆ ಉಸಾಬರಿಗೆ ಹೋಗಕ್ಕೆ ಹೋಗಿ ಸುಮ್ಮನೆ ಕುಂಡ್ರಾಕ ಹಚ್ಚೋದಿಲ್ಲ ನಿನಗೆ. ಅವನು ಏನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಕಂತ್ರಾಟ ಮಾಡಕ್ಕೆ ಹೋಗಿ ಗದ್ದಲ ಹಿಡಿಸ್ಕೊಂಡು ಕಾಳು ಕುಳು ಜಾಸ್ತಿ ಆತಂದ್ರೆ ಅಟ್ರ ಪುರ್ತಕ ಇತ್ತಂದ್ರೆ ಸುಮ್ಮನೆ ಇರ್ತೀನಿ. ಯಾವ ಗದ್ದಲು ಬ್ಯಾಡ ಬಿಡಪ್ಪ ಅನ್ನೋ. ಏನು ಎಷ್ಟು ಗಳಿಸ್ಯಾರ, ಏನು ಗಳಿಸಿದವ್ರು ಏನಾಗ್ಯಾರ ನೋಡು. ಗಳಿಸಿದಂಗೆ ದುಃಖದ ಪ್ರಮಾಣ ಹೆಚ್ಚಾಕೈತಿ. ಏನು ಚಿಂತೆ ಎತ್ತಿರೋದು. ಧನವು ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ ಅಂದಾರಲ್ಲ. ಹಾಂ ಇಲ್ಲದಿರ ಇಲ್ಲ ಅನ್ನೋದಷ್ಟೇ ಇರ್ತೈತಿ. ಅದು ಇತ್ತಂದ್ರೆ ಅಂತಿ ಅದಕ್ಕೆ ನಿದ್ದಿಸೋದ ಹತ್ತದಿಲ್ಲ ಹೋಗತ್ತೆ. ಹಗ್ಗೋ ನೀನು ಅದಕ್ಕೆ ಸಂಬಂಧ ಏನು ಮಾಡ್ಲಿಪ್ಪ, ನೀನು 6 ಗಂಟೆ ಬಿದ್ದಿದ್ದಾರೆ ನನಗೆ ಮೊದಲು ನಮನಿ ಚಿಂತೆ ಇರೋದಿಲ್ಲ. ಅದಕ್ಕೆ ನಿದ್ದಿಸೋದ ಹತ್ತದಿಲ್ಲ ಹೋಗತ್ತೆ. ಏನು ಅದು ಇಲ್ಲಿ ಬಿಡಪ್ಪ ನಮ್ಮ ಅನ್ನೋದಷ್ಟೇ ರಾಮ ಇರ್ತಾನೆ. ಅಷ್ಟರ ಪುಸ್ತಕ ಹೆಂಗಿದ್ರು ನಮಗೆ ಚಿಂತೆ ಬಿಡಬಾರ್ದಲ್ಲಪ್ಪ ಇದು. ಮದುವೆ ಆದರೂ ಚಿಂತೆ, ಮಕ್ಕಳಾದರೂ ಚಿಂತೆ. ಹೌದು, ಬಡತನ ಬಂದರೂ ಚಿಂತೆ, ಸಿರಿತನ ಬಂದರೂ ಚಿಂತೆ.
ಆ, ಚಿಂತೆ ಇಲ್ಲದವ್ರನ್ನೊಬ್ಬರನ್ನು ಕಾಣೆ ಅಂತ. ಯಾಕಂದ್ರೆ ಇವೆಲ್ಲ ಇದಕ್ಕಿದ್ದಂಗೆ ಇರೋದಿಲ್ಲ, ಶಾಶ್ವತವಾದದ್ದು ಅಲ್ಲ ಇವೆಲ್ಲ. ನಮಗೆ ಬೇಕಾದದ್ದು ಇದು ಕೊಡೋದಿಲ್ಲ. ಇದು ಹೊಳಿಬೇಕಲ್ಲ ನಮಗೆ, ಈ ಹೊಳಿದ್ರೆ ಭಾಳ ಕಠಿಣ ಐತಿ. ಇದ್ರ ಬೆಣ್ಣು ಹೈತದ ಅವ್ರು ಯಾರು ಸುಖ ಹೊಂದ್ಯಾರ? ವಿಷಯ ವಸ್ತುಗಳು ಬೆಣ್ಣು ಹೈತಿ ಸುಖ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರು ಅಂದಾರ. ಈ ಮೂರ್ಖರಿಗೆ ಬೇಕಾದಷ್ಟು ವರ್ಷ 100 ಕಾಲು ಬುದ್ಧಿ ಹೇಳಿದರೆ ಬೋರ್ಗಲ್ ಮೇಲೆ ನೀರುಗರಿದಂತೆ ಅಂದರು. ಬಾಳೆದಾಗ ಸುಖ ಹುಡುಕವ್ರಿಗೆ ಎಷ್ಟು ಹೇಳಿದ್ರು ಮತ್ತು ಅದನ್ನು ಬಿಡುದಿಲ್ಲ ಚಾಳಿ ಅವರು. ಅದರಾಗ ಸುಖ ಹುಡ್ಕೋ ಇಂದ್ರಿಯ ಸಂಪರ್ಕ ಭೋಗ ಇದ ವ್ಯವಸ್ಥೆ ಮಾಡೋದು ಬಾಳೆ ಅಂದ್ರೆ. ಏನಾರು ಹೆಚ್ಚಿಂದ ಏನಾರು ಐತೆ ನಿನ್ನ ಬಾಳೆದಾಗ ಬಾಳೆ ಮಾಡಿ ಗಳಿಸಿ ಏನು ಮಾಡಿ ಇದನ್ನ ಮಾಡೋದಿಲ್ಲ. ಎಷ್ಟು ಸಲ ಹುಟ್ಟಿ ಬಂದರೂ ಇದನ್ನ ಮಾಡಿದ್ದ ಮಾಡೋದು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಅವುಗಳಿಂದ ಸುಖ ಶಾಂತಿ ಸಿಕ್ಕೈತೇನೆ? ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ನೋಡ್ತೇವೆ ದಿನ, ಕಡಿಕೆ ವಾಯ್ಕ್ ಕಾಣಿಸ್ತೈತಿಲ್ಲ. ಬ್ಯಾಡಪ್ಪ ಮರ ಸಾಕು. ಅವುಗಳಲ್ಲೇ ಸುಖಾಚಾರಾಗಿದ್ದರೆ ಅದರಿಂದ ಸುಖ ಹೊಂದ್ಬಿಟ್ಟು ಬ್ಯಾಸರಿಗೆ ಕಳ್ಕೊಬೇಕಾಗಿತ್ತು. ನಿದ್ದಿಗೆ ಹೋಗೋ ಕೆಲಸ ಏನಿತ್ತು? ಇವು ಯಾವ ಇಲ್ಲದಲ್ಲಿ ವಿಶ್ರಾಂತಿಯನ್ನು ಹೊಂತಿಯಲ್ಲ ನೀನು. ಅಲ್ಲಿ ನೋಡೋದು, ಕೇಳೋದು, ಮೂಸಿ ನೋಡೋದು, ಮುಟ್ಟೋದು, ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲವಲ್ಲೇ ನಾವು ವಿಶ್ರಾಂತಿ ಅನ್ನುವಂಥ. ಇವು ಭೋಗ ವಸ್ತುಗಳು ಎದಕ್ಕೆ ಬೇಕಾಗ್ಯಾವ? ದನು ಹೊಂದಾಕಬೇಕಾಗ್ಯಾವು. ದನು ಆರಿಸ್ಕೊಳಕ್ಬೇಕಾಗಿಲ್ಲ. ಅದರಿಂದ ದನು ಆತಿಲ್ಲ, ಮಾಡಿ ದನದಿಲ್ಲ. ಅದರಿಂದ ಲಾಭ ಏನಾಯ್ತು ನೋಡ್ಕೊ. ಭಾಳ ದೌತಿ ಮಾಡಿದ ಅದರಿಂದ ಸುಖ ಹೊಂದಬೇಕಂತ ಎಷ್ಟೋ ಜನ್ಮಗಳೆಲ್ಲ ಅದ್ರಾಗ ಕಳೆದಿ ನಾವು. ವಿಷಯದ ಸಂಪರ್ಕ ಭೋಗದ ಇದು ವ್ಯವಹಾರದಾಗ ಕಳೆದು ಮತ್ತು ಧನುವನ್ನು ಹೊಂದಿದೆ. ನಮಗೀಗ ಧನು ಆರಿಸ್ಬೋದು ಬೇಕಾಗೈತಿ. ಧನು ಹೊಂದೋದೆಲ್ಲ ಬಿಡಬೇಕು. ಧನು ಕೊಡು, ಧನು ಹೊಂದು ಎಲ್ಲಿ ಇರ್ತಾವ ಅದನ್ನು ಕೈ ಬಿಡು. ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಭೋಗಿದ್ದಲ್ಲಿ ಧನು ಆಕೈತಿ. ಇವು ಯಾವ ಇಲ್ಲದಲ್ಲಿ ಧನು ಆಗೋ ಪ್ರಸಂಗನೂ ಇಲ್ಲಲ್ಲ. ಅದಕ್ಕೆ ಅದರ ಮ್ಯಾಗಿನ ಆಶೆಯನ್ನು ಕೈ ಬಿಡು. ವಿಷಯದ ಸಂಪರ್ಕ ಭೋಗದ ಆಶೆ ಹೃದಯಗತವಾಗಿ ಐತೆ. ಒಳಗೆ ಸುಪ್ತ ರೀತಿಯೊಳಗೆ ಬೇಕಾದಂಗೆ ನೀ ಶಾಸ್ತ್ರ ಹೇಳ್ತೇನೆ ಕೇಳ್ತೇನೆ ಅಂದ್ರು ನೀನು ಅಲ್ಲಿ ಹೋಗಿಲ್ಲ. ಆದರೆ ಅದು ನಿನ್ನ ತಲೆ ಕೆಳಗೆ ಮಾಡ್ತೈತೆ. ಜನ್ಮ ಜನ್ಮಾಂತರ ಬಂದ್ಬಿಟ್ಟೈತೆ, ಅದೆಲ್ಲ ಮಣಿ ಮಾಡಿಬಿಟ್ಟೈತಿ. ಅದು ಹೃದಯಗತವಾದಂಥ ಭೋಗಲಾಲ್ಸ ಯಾವಾಗ ನಾಶ ಆಕೈತಿ ಅವಾಗ ನಿನಗೆ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಐತೆ ನೋಡ್ರಿ. ಅದಕ್ಕೆ ಅದನ್ನು ವಿಚಾರದಿಂದ ಅದನ್ನು ಹೊಡೆದು ಹಾಕೋದನ್ನು ಮೊದಲು. ಒಳಗಿತ್ತಂದ್ರೆ ನಿನ್ನ ಎಲ್ಲೆಲ್ಲಿ ಹುಟ್ಟಾಕಿಸ್ತೈತಿ ಭೋಗಲಾಲ್ಸ, ಜನ್ಮ ಜನ್ಮಾಂತರ ತಿರ್ಗಾಕಿಸ್ತೈತಿ. ಅಂಥ ಕರ್ಮಗಳನ್ನು ಮಾಡಾಕಿಸ್ತೈತಿ ಆಶಾ ಸಂಬಂಧ. ನಿಜವಾದ ಸತ್ಸಂಗ ಬೇಕು ನೋಡ್ರಿ. ಅಭ್ಯಾಸದ ಬಲನೂ ಜೋರು ಬೇಕು. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ. ವಿಶೇಷವಾದಂಥ ಪ್ರಯತ್ನ ಹಗಲಿರುಳನ್ನದೇ ನಾವು ಇದರ ಅಭ್ಯಾಸದಾಗ ತೊಡಗಬೇಕು. ಈ ಶರೀರ ಎಷ್ಟು ದಿನ ಇಟ್ಕೊಳ್ಳೋರು? ಇದನ್ನು ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗೋದಂತ ಗ್ಯಾರಂಟಿ. ಏನು ಅಗದಿ ಏನು ಎಲ್ಲ ಥರದ ಅನುಕೂಲ ಮಾಡಿ ಇಟ್ಕೊಂಡಿಲ್ಲ. ಹೆಜ್ಜೆ ಹೆಜ್ಜೆಗೂ ಇದನ್ನೆಲ್ಲ ಪರೀಕ್ಷೆ ಮಾಡೇ ತಿಂತಿದ್ದ, ಎಲ್ಲ ಮಾಡೇ ಇಟ್ಕೊಳ್ಳೋದು. ಎಷ್ಟು ಅದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಸುಧಾ ಮತ್ತು ಅದು ಹೋಗೋದನ್ನ ಅದಕ್ಕೆ ಇನ್ನೂ ಭಾಳ ದಿನ ಬದುಕಬೇಕಂತ ಏನೇನು ಮಾಡಿದೆ, ಎಲ್ಲ ಥರದ ಸೌಕರ್ಯಗಳನ್ನು ಮಾಡಿದ್ರು ಸುಧಾ. ಅದು ಹೋಗೋದು ಮುಗೀತೆ ಅಂದರೆ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ಯಾರಿಗೂ ಉಳಿಸ್ಕೊಳಕ್ಕಾಗೋದಿಲ್ಲ. ಸತ್ ಮೂಳನ್ನು ಎತ್ತು ಒಗದ್ರ ಏನು? ಯಾಕ್ರಿ ಅದು ಪ್ರಾಣವಾಗಿ ಹೋತಂದ್ರೆ ಅದಕ್ಕೆ ಏನು ಮಹತ್ವ ಐತಿ? ಅಲ್ಲಿ ಹೋಗಿಬೇಕು, ಏನು ಮಾಡೋ ಸತ್ತಂತ ತೊಗೊಂಡು ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗ್ಬಿಡ್ತೈತಿ. ಹಂಗೆ ಆ ಭೂತಗಳಿಗೆ ಬೆರ್ತು, ನೀರಿಂದ ನೀರಿಗೆ, ಗಾಳಿದ ಗಾಳಿಗೆ, ಭೂಮಿಯಿಂದ ಭೂಮಿಗೆ, ಆಕಾಶದಿಂದ ಆಕಾಶಕ್ಕೆ ಎಲ್ಲ ಬೆರ್ತು ಹೋಗ್ಬಿಡ್ತು. ಮತ್ತೆ ಎಲ್ಲಿ ಹೊತ್ತು ಮಾಯಾ ಭವಿಷ್ಯ ಇದ್ದಂಗೆ ತೋರ್ತಿಪ್ಪ ಆಡಿಗೆ ಹೋಗ್ತಿ. ಮತ್ತೆ ಹಿಂಗೆ ಅದ ಎಲ್ಲದು ಇದಂಗೆ ಐತಿ. ಇದು ಖರೆ ಅನ್ನೋರಂಗೆ ತೋರ್ತೈತಿ. ಅದಕ್ಕೆ ಇದು ಏನು ಸೋಜಿಗವು ಅಂತಾರೆ. ಎಷ್ಟೊಂದು ಸೋಜಿಗದ ವಸ್ತು ಇದು ಶರೀರ. ಜಗತ್ತಿನೊಳಗೆ ತನು ಇದ ನುಡಿದ ಇಂದ್ರ ಜಾಲ ದಾಟ ಮಿನ್ನುಂಟೆ ಅಂತ
ಇಷ್ಟೊಂದು ಸೋಜಿಗದ ವಸ್ತು ಯಾವುದೂ ಇಲ್ಲ ಈ ಜಗತ್ತು ನೋಡಿ. ಈ ಮಾತು ಯಾವಾಗಲೂ ನಿತ್ಯ ವ್ಯವಹಾರದೊಳಗೆ ನೆನಪಿಗೆ ಬರ್ಬೇಕು ನಮಗೆ. ಏನು ಯಾರ ಬೇದ್ರ ಅದು ಎಷ್ಟು ಹಚ್ಕೋತಾನೆ ನೋಡು. ಯಾರ ಬೇದ್ರೆ ಬಳ್ಳಿ ಓದ್ತಾನೆ ಬಿಡಬೇಕಂತ, ಬಳ್ಳಿ ಒಳಗಿನ ಅಕ್ಷರಗಳಿವಂತ. ಯಾರ ಇಟ್ಟ ಹೆಸರಿಗೆ ಅಭಿಮಾನ ಹಿಡ್ಕೊಂಡು ಕುಂತಿಯಲ್ವ. ನಡಬರ್ಕ್ ಬಂದು ಯಾರ ಇಟ್ಟ ಹೆಸರು, ಯಾರ ಬಿಟ್ಟ ಶರೀರ, ಅದನ್ನು ಹಿಡ್ಕೊಂಡು ನೀನು ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ. ಅವು ಇಲ್ಲಕ್ಕಿಂತ ಅವು ಬರೋಕ್ಕಿಂತ ಮೊದಲು ನೀನದಿ. ಈ ನಾಮರೂಪಗಳು ನಿನಗಿಲ್ಲ, ಅವು ಶರೀರಕ್ಕೆ ಸಂಬಂಧದವು, ತೋರಿಕೆ ಒಳಗಿನವು. ನಿನಗೆ ಆತ್ಮನಿಗೆ ಯಾವ ನಾಮ ಯಾವ ರೂಪನೂ ಇಲ್ಲ. ಇದು ನಾನು ಅನ್ನೋದು ಎಲ್ಲರ ಹೆಸರಿದೆ. ಮೊಟ್ಟ ಮೊದಲಿಗೆ ನಾನು ಅನ್ನೋದು ಏನೈತಲ್ಲ, ಆ ನಂತರ ನಾನು ಇಂಥವಳು ಉಪಾಧಿ ಹಿಡ್ಕೊಂಡು ನಾನು ಇಂಥವನು ಅಂತೆ. ಉಪಾಧಿ ತೆಗೆದು ಹಾಕ್ಮ್ಯಾಗ ನಾನು ಅನ್ನೋದು ಎಲ್ಲರಿಗೂ ಇಲ್ಲಿ ಒಂದಾಯ್ತು. ಅದಕ್ಕೆ ನನಗೆ ನಮಸ್ಕಾರ, ನಾನವೇ ನಮಃ. ಎಲ್ಲರ ಸ್ವರೂಪ ಅದಾಯ್ತು ನಾನು ಅನ್ನೋದು. ನಾನು ಅಂದಾಗ ಅಹಂ ನಾಮ ಭವತ್, ಮೊದಲಿಗೆ ಆ ಇದ್ದ ವಸ್ತುವಿಗೆ ನಾನು ಅಂತ ಹೆಸರು ಬಂದದ್ದು. ಎಲ್ಲರೂ ಅದನ್ನು ನಾನು ಅಂತ ಯಾಕ್ರಿ ಇನ್ನುಳಿದದ್ದನ್ನೆಲ್ಲ ಜೋಡಿಸ್ತೀವಿ ಅಂದಾಗಲೇ ಈ ಉಪಾಧಿ ಜೋಡಿಸ್ಕೊಂಡು ಇಂಥವಳು ಅಂತ. ಆ ಉಪಾಧಿ ನಾಶ ಆಗ್ಬೇಕಂದ್ರೆ ನಾನು ಅದು ಇರುವಂಗೆ ಐತಿ. ಅದೇನೂ ಆಗಿಲ್ಲ, ಇರುವಂಗೆ ಐತಿ ಅದು. ಒಳಗೆ ಏನು ನಡೀತೈತೆ ನೋಡ್ರಿ, ಇದು ಅದೇ ನಮಗೆ ಸಮಾಧಾನಕ್ಕೆ ಶಾಂತಿ, ಸಮಾಧಾನ ಶಾಂತಿಗೆ ಕಾರಣಕ್ಕೆ. ಏನೂ ಹಚ್ಕೊಳ್ಳೋದು ನನಗೇನು ಸಂಬಂಧ ಇಲ್ಲ, ನನ್ನಲ್ಲಿ ಇದಿಲ್ಲ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಒಳಗೆ ಜಾಗೃತ ಆಗ್ಬೇಕು ನೋಡ್ರಿ. ಇದೆಲ್ಲ ಯಾರಿಗೆ? ನನಗೂ ಇದಕ್ಕೂ ಏನು ಸಂಬಂಧ ಅದ? ನಾನು ಅಲ್ಲದ್ದ ಬಿಡೋದು, ನಾನು ಬೇರೆ ಇದ್ದೀನಿ, ಅದ ಬೇರೆ ಇದ್ದೀನಿ. ನನ್ನಿಂದ ಯಾವ ತಿಳಿಸ್ಬಿಡ್ತದೆ ಅದು ನಾ ಹೆಂಗಕ್ಕೇನೆ. ನನಗೆ ಗಣ್ಯವಾಗಿ ಐತೆ ಅನ್ನೋ ತಿಳುವಳಿಕೆ ನಿನಗೆ ಗಟ್ಟಿ ಆಗ್ಬೇಕು. ಭೇದ ಅಳಿದು ನಿಂದ ನಿಲುವೇ ಸಮಾಧಿ ಅಂತ. ಅಜ್ಞಾನದಿಂದ ನಮ್ಮಲ್ಲಿ ಭೇದ, ನಮ್ಮ ಬಗ್ಗೆ ಇದ್ದ ಅಜ್ಞಾನ ಹೋತು ಅಂದ್ರೆ ಅಲ್ಲಿ ಭೇದ ಬರುದು. ನಮಗೆ ಭೇದದಿಂದನೇ ನಮಗೆ ದುಃಖ ಆಗಿದೆ. ಭೇದ ಯಾಕೆ ಕಾಣಿಸಕತ್ತದ ನಮ್ಗೆ ಗೊತ್ತಿಲ್ಲದ ಅಜ್ಞಾನದ ಮೂಲಕ. ಮರುವಿಯೊಳಗೆ ಇದು ಭೇದ ಉಂಟಾಗಿದೆ. ಅರಿವಿನ ಎಚ್ಚರಿಕೆಯನ್ನು ಹೊಂದಿದ ಮ್ಯಾಗ ಭೇದ ಇಲ್ಲ ನಮ್ಗೆ. ನೀ ಏನದಿ ನಾನು ಅದ ಅದೇನೆ, ನಾ ಏನದೆ ನೀವು ಅದ ಅದಿರಿ ಅಂತ. ನೀವು ಈ ಶರೀರ ಅಲ್ಲ, ನಾನು ಈ ಶರೀರ ಅಲ್ಲ. ನಿಮ್ಮನ್ನು ನೀವು ಮರ್ತಾಗ ನಿಮ್ಮಲ್ಲಿ ಅಜ್ಞಾನದಿಂದ ನೀವು ಅಲ್ಲದನ್ನೇ ನೀವು ಅಂತ ಹೇಳ್ಕೊಂಡು ಕೂತೀವಿ. ಅಜ್ಞಾನದ ಮೂಲಕ ಅನ್ಯಥಾ ಜ್ಞಾನ ಗಟ್ಟಿಯಾಗೈತಿ. ಈ ಅಜ್ಞಾನ ನಾಶ ಮಾಡಿಕೊಂಡ್ರೆ ಈ ಅನ್ಯಥಾ ಜ್ಞಾನ ಅನ್ನೋದು ಉಳಿದನೇ ಇಲ್ಲ, ಜೀವಭಾವ ಅಂತಾರೆ. ಅದಕ್ಕೆ ಅಜ್ಞತಾ ಜ್ಞಾನಕ್ಕನ ಜೀವ ಅಂತಾರೆ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡು, ಅಂದ್ರೆ ಈ ಅನ್ಯಥಾ ಜ್ಞಾನ ಎಲ್ಲ ಹೋಗ್ಬಿಡ್ತದೆ. ನೀ ಬೇಕಾದ ಆಸನದಾಗ ಕೊಡ್ಬೋದು, ಇದನ್ನ ನೆನಪು ಮಾಡಕ್ಕೆ. ಆದ್ರೆ ಸ್ಥಿರವಾಗಿರ್ಬೇಕು. ಭಾಳ ತನ ಕೂಡ್ಲಿಕ್ಕೆ ಯಾವ ಆಸನ ನಿನಗೆ ಅನುಕೂಲ ಆಕೈತಿ ಆ ಆಸನ ಮ್ಯಾಗ ಕೂತ್ಕೊಂಡು ಇದನ್ನು ಮಾಡ್ಬೋದು. ಸ್ಥಿರಂ ಸುಖಾಸನಂ ಅಂದರು. ಯಾವುದು ಕಾಯಂ ಅನುಕೂಲ ಬೇಸರಾಗದಂಥ ಆಸನ ಇದೆ ಅಲ್ಲಿ ಅಂಥ ಆಸನ ಮ್ಯಾಗ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು. ಇದು ಆಸನನ ಮುಖ್ಯ ಅಲ್ಲ ಇದಕ್ಕೆ. ನೀ ಬಾಳೆ ಚಿಂತೆ ಮಾಡಕ್ಕೆ ಯಾವ ಆಸನ ಹಾಕ್ತಿ ಹೇಳು? ಯಾಕ್ರಿ ಬಾಳೆ ಚಿಂತೆ ಮಾಡಕ್ಕೆ ಯಾವ ಆಸನ ಹಾಕ್ತೀನಿ? ನಿರ್ದಿಷ್ಟ ಆಸನ ಹಾಕ್ತಿ? ಆಸನನೂ ಹಾಕೋದಿಲ್ಲ, ಎಲ್ಲಿ ಕುಂದಿರ್ತಿ ಹಂಗೆ ಅದನ್ನು ಒಳಗೆ ಗುಂಗತಿ. ಆಸನ ಭಾವ ಸಹಿತ ಇರೋದಿಲ್ಲ. ನಡ್ಕೊಂತ ಹೋಗಿರ್ತಿ, ಅಲ್ಲೇ ಬಾಳೆದ ನೆನಪು ಮಾಡ್ಕೊತ ಹೋಗಿರ್ತಿ, ಅಲ್ಲಿ ನಡಿಗಿನ ಆಸನ. ಯಾವ ಆಸನ ಹಾಕ್ತಿ ಹೇಳು ಬಾಳೆ ನೆನಪು ಮಾಡಕ್ಕೆ?
ಇದಕ್ಕೆ ಆಸನ ಹಾಕ್ಕೊಂಡು ಕುಂಡಿರ್ತಾನೆ, ಅವ್ರು ನೆನಪ ಬರೋದಿಲ್ಲ ನನಗೆ, ಆಸನ ಹಾಕ್ಕೊಂಡು ಕುಂಡ್ರು ಬರೋದಿಲ್ಲ ನಿನಗೆ. ಏ ನೋಡ್ರಿ ನೀವು ಬೇಕಾರೆ, ಅದಕ್ಕಾಗಿ ಕುಂತೇನಂದ್ರೆ ಹೊತ್ತು ಭಾಳ ಕಠಿಣ ಐತಿದ. ಒಳಗೆ ಸಹಜವಾಗಿ ನಡಿಬೇಕು ನಿನಗೆ, ಒಳಗೆ ಅವ್ಯಾತ ಕುಂತಾಗ ನಿಂತಾಗ ನಡೆಯುವಾಗ ಏ ಎಲ್ಲ ಟೈಮ್ನೊಳಗೂ ಈ ವಿಚಾರ ಮಾಡುವ ಅಭ್ಯಾಸ, ಈ ಅಭ್ಯಾಸ ಮಾಡ್ಕೋಬೇಕು. ನೀವು ಒಳ್ಳೆ ಕದ ಹಾಕ್ಕೊಂಡೆ ಕುಂತ ಮಾಡ್ತೇನೆ ಅಂದ್ರೆ ಸಾಧ್ಯ ನಾನು. ನೀ ನಾವು ಮಾಡಕ್ಕೆ ಹೋಗ್ಯಲ್ಲ, ಅದು ಬೇರೆ ನಡೀತೈತಿ ಒಳಗೆ ನಿನಗೆ. ನಾ ಕುಂತಾನಪ್ಪ ಮಂದಿಗೆ ತೋರ್ಸವ, ಪೂಜೆ ಕುಂತಾನಪ್ಪ ಧ್ಯಾನ ಕುಂತ, ಎಲ್ಲಿ ಕುಂತಾನು ಯಾವ ಗೊತ್ತವ. ಸಹಜವಾಗಿ ನಡಿಬೇಕಿದೆಲ್ಲ ಕ್ರಿಯೆ. ನಡೆಯುವಾಗ ನೋಡು, ಎಲ್ಲಿ ನೀವು ಕುಂತಾಗ ನಿಂತಾಗ ಎಲ್ಲ ಸತತ ಇದರ ಅಭ್ಯಾಸ ನಡಿಬೇಕು. ಏ ಅವ್ಯಾಹತವಾಗಿ ಇದರ ಅಭ್ಯಾಸ ನಡೆದ್ರೆ ಇದು ಹತ್ತೈತಿ ನಮ್ಗೆ. ಏನು ಹೊರಗೇನು ಮಂದಿ ಕುಂಡ್ರೋದು ತೋರ್ಸಕ್ಕೆ ಹೋಗಿಲ್ಲ, ಅದನ್ನು ಮಾಡಕ್ಕೆ ಹೋಗ್ರಿ. ನೀ ಧ್ಯಾನಕ್ಕೆ ಕುಂದಿರ್ತಾನಪ್ಪ ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಯಾಕ್ರಿ ನೀನು ತೋರ್ಸಕ್ಕೆ ಹೋಗಿ ಅದನ್ನ ಮಂದಿಗೆ. ಏ ಕಲ್ಪನೆಗಳ ಹೆಚ್ಚಿಗೆ ಅಂತಾರೆ. ಹೌದು, ಕಣ್ಣು ತೆಗೆದ್ರೆ ಕಲ್ಪನಾದಿಗಳ ಕಡಿಮೆ. ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕುಂಡಿರ್ಬೇಕಂತ. ಕಣ್ಣು ಮುಚ್ಕೊಂಡ್ರೆ ಇಲ್ಲದ ಕಲ್ಪನಾ ಬರ್ತಾವೆ. ಕಲ್ಪನಾದಿಗಳ ನೆನಪು ಮಾಡ್ಕೊತ ಕುಂಡ್ರಬೇಕಂತ. ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಧ್ಯಾನ ಅಂದಾರ. ಯಾವುದೇ ಥರದ ಕಲ್ಪನೆಗಳಿಗೆ ನಾವು ಅವಕಾಶ ಕೊಡೋಕೆ ಅಂದಾಗ ನಮ್ಗೆ ಆ ಸೂತ್ರ ಹತ್ತೈತಿ, ಆನಂದದ ಸೂತ್ರ. ಕಲ್ಪನೆಗಳಿಂದ ಅದು ಮುಸುಕಾಗೈತಿ. ಕಲ್ಪನಾ ಸರಿಸಿದ ಕೂಡಲೇ ಆನಂದ ಅನುಭವ ಬರ್ತದೆ. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ ಬರ್ತದೆ. ಅದನ್ನು ಬಿಟ್ಟು ಬೇರೆ ಎರಡನೇ ಹಿಡತನೇ ಇಲ್ಲ ಇದನ್ನು ನೆನಪು ಮಾಡಲಿಕ್ಕೆ. ಎಲ್ಲ ಕಾಲದವ್ರಿಗೆ, ಎಲ್ಲ ವರ್ಗದವ್ರಿಗೆ ಇದೇ ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಧ್ಯಾನ. ಅದೇ ನಮಾಜ್ ಅಂತಾರೆ. ಅದನ್ನು ಯಾವ ಬೇಕಾದ ಆಸನದಾಗ ಕೂತ್ಕೊಂಡು ಮಾಡ್ಬೋದು. ಅಲ್ಲಿ ಅರಬ್ ಕಂಟ್ರಿ ಒಳಗೆ ಅಲ್ಲಿ ಉಸುಕು ಗಾಳಿ ಬಂದು ಮುಸುಕು ಬೀಳ್ತಿರ್ತೈತೆ. ಒಮ್ಮೆ ಬೆಟ್ಟದ ಗಟ್ಟಿ ಮುಸ್ತಾವು. ಹಿಂಗೆ ಚಕಡಿ ಮಕ್ಕಳು ಹಾಕ್ಕೊಂಡು ಕೂತ್ರೆ ಹೇಳಕ್ಕೆ ಬರೋದಿಲ್ಲ. ಡಗಾಲ್ ಮುಂಡಿ ಹಾಕ್ಕೊಂಡು ಕೂತ್ರ ಅಂದ್ರೆ ದೌಡಿ ಹೇಳಕ್ಕೆ ಬರ್ತೈತಿ. ಅದಕ್ಕೆ ಆ ಆಸನ ಮಾಡ್ಯಾರ ಅಲ್ಲಿ. ಅಲ್ಲಿ ಇದಕ್ಕೆ ತಕ್ಕಂಗೆ ಅವರು ಹಿಂಗೆ ಡಗಾಲ್ ಮುಂಡಿ ಬಿಟ್ಟು ನಮಾಜ್ ಮಾಡ್ತಾರೆ. ಅಲ್ಲಿ ಹವಾಮಾನ, ಅಲ್ಲಿ ವಾತಾವರಣ ಹಂಗೈತಿ. ಗಾಳಿ ಬಂದು ಉಸುಕಿನ ಕುಟ್ರೆ ಬೀಳ್ತಾವೆ, ಮ್ಯಾಗ ಮುಚ್ಚಿ ಬಿಡ್ತಾವೆ ಅಲ್ಲಿ. ಅಂದ್ರೆ ಅದಕ್ಕೆ ತಕ್ಕಂಗೆ ಅವರು ಡಗಾಲ್ ಮುಂಡಿ ಬಿದ್ದು ಅಭ್ಯಾಸ ಮಾಡ್ತಾರೆ. ಅಲ್ಲಿ ರೂಢಿ ಹಂಗೈತಿ. ಎಲ್ಲ ಮಸೂತಿ ಒಳಗೆ ಅದನ್ನ ಮಾಡ್ತಾರೆ. ಅವ್ರು ಡಗಾಲ್ ಮುಂಡಿ ಒಬ್ಬರು ಹಿಂದೆ ಒಬ್ಬರು ಹೇಳಕ್ಕೆ ಬರಲಿ ಅನ್ನೋ ಸಂಬಂಧ ನಮಾಜ್ ಹಿಂಗೆ ಡಗಾಲ್ ಮುಂಡಿ ಬಿದ್ದ ಮಾಡ್ತಾರೆ. ನೋಡಿ ಬೇಕಾರೆ ಅವ್ರು ಕೈ ಹಿಂಗೆ ಹಿಡ್ಕೊಂಡು ನಮಾಜ್ ಮಾಡ್ತಿರ್ತಾರೆ ಅವರು. ಆ ಟೈಮ್ಕಂದ್ರೆ ಬೇಕಾದವ್ರು ಇರಲಿ, ಅವ್ರು ನಮಾಜ್ ಅಲ್ಲೇ ಇತ್ತಂದ್ರೆ ಹೋದವ್ರನ್ನ ಅಲ್ಲೇ ನಮಾಜ್ ಮಾಡಿ ಬರ್ತಾರೆ. ಹಂಗೆ ಟಾಂಗ ಹೊಡ್ಯಾವ ಒಬ್ಬ ಪಾಪ ಬಡವ ನಮಾಜಿನ ಟೈಮ್ ಆದ ಕೂಡಲೇ ಅದು ಇದು ಮುಲ್ಲಾ ಹೋದ್ರಾಗೈದ ಕೂಡಲೇ ಎಲ್ಲರೂ ಇದು ಹೋಗೈತಿ. ಬಡವ ಅವಾಗ ಅರಿಬಿ ಪರ್ಬಿ ಹರಕ ಅರಿಬಿ ಮುಕ್ಳಿ ಮ್ಯಾಗಿನ ಪ್ಯಾಂಟ್ ಹರಿದೈತಿ, ಹಿಂಗೆ ಡಗಲ್ ಮುಂಡಿ ಬಿದ್ದಾನು. ಅವ್ನು ಬಿದ್ದು ಹಿಂಗೆ ಡಗಾಲ್ ಮುಂಡಿ ನಮಾಜ್ ಬಿದ್ದಾನ. ಹಿಂಗೆ ಬಿದ್ದಾಗ ಹಿಂದೆ ಒಬ್ಬ ಶ್ರೀಮಂತ ಬಂದಾನ. ಅವನ ಮುಕ್ಳಿ ಕಾಣೋದು ನೋಡಿ ಕ್ಯಾರ್ ಏಸಿ ಮಕ ಅಂತ ಜಾಡ್ಸಿ ಒದ್ಬಿಟ್ಟ. ಅವ ಪೀಚೇಜ್ ದೇಕ್ರಿ ಅನ್ನಂತವ. ಹಂಗಾರೆ ಪೀಚೆ ದೇಕ್ರ ಅಂದ್ರೆ ಹಿಂದಿನಿಂದ ಇದು ಬಂದತನ ಸಂಪ್ರದಾಯ ಈ ಮಸೂತ್ಯಾಗ ಅಂತ ತಿಳ್ಕೊಂಡು ಅವ ಮುಂದೆ ಅವ ಒದ್ದಂತ. ಕ್ಯಾರೇ ಪೀಚೇಜ್ ಯಾರೇ ಅಂತಂತ ಹಿಂದಿನಿಂದ ಬಂದತ್ತಿದಂತ. ಅವ ಹಿಂದೆ ನೋಡ್ಕೊ ಮುಕ್ಳಿ ಅಂತ ಅವ ಹೇಳ್ಯಾನ. ಒದ್ಕೊಂತ ಹೋದ್ವಂತ. ಇದು ಒಂದು ಭಾವನ, ಮೂಢ ಭಾವನ ಅದು, ಹೌದಿಲ್ಲ? ಹಿಂದಿನಿಂದ ಬಂದಂತೆ ಅಂತೇಳಿ ಅಲ್ಲ, ಅದ ಐತೆ ಅವ್ರಿಗೆ ಅದನ್ನ ಮತ್ತೈತಿ ಪೀಚ್. ಅದು ಮುಕ್ಳಿ ಹರಿದೈತೆ ಅವಂದ ಪ್ಯಾಂಟ್ ಹರಿದ್ರ ಸಂಬಂಧ ಹಂಗೆ ಮಾಡ್ಯಾನ ನಾವು. ಹಂಗಾರೆ ಇವು ಪದ್ಧತಿ ಹಿಂಗೈತೇನ ಅಂತ ಒದಿದ ಅವಂಗ. ಒದದ ಕೂಡಲೇ ಹಿಂಗೈತೇನ ಪದ್ಧತಿ ಅಂತ ಅವನ ಮುಂದೆ ಅವ ಒದ್ದದ್ದಂತ. ಹಂಗೆ ಮೂಢ ಭಾವನೆ ಅವಲ್ಲ. ನೀ ಕಲ್ಪನಾ ಮಾಡ್ಕೊಂಡು ಕೂತೀಯ. ಅಷ್ಟು ಮಾಡಿರ್ತಾರ. ಅಲ್ಲೇ ಹೀಟ್ ಪ್ರದೇಶ ಕೆಲವು, ಹೌದಿಲ್ಲ? ಹಂಗೆಲ್ಲ ಬೆವರು ಇವು ಬರಬಾರ್ದು ಅಂತ ಅವನ್ನೆಲ್ಲ ಮಾಡಿ ಗಾಳಿ ಆಡಲಿ ಅಂತ ಮಾಡಿರ್ತಾರೆ.
ಏನು ನೀ ಈ ವೇಷಭೂಷಣಗಳೆಲ್ಲ ಅಲ್ಲಿ ಹವಾಮಾನ ವಾತಾವರಣ ತಕ್ಕಂಗೆ ನೀ ಹಾಕೋಬೋದು. ನೀವು ಬೇಕಾದ ವೇಷಭೂಷಣಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಪೋಷಾಕಿಗೆ ಇದಕ್ಕೂ ಯಾವ ಸಂಬಂಧ ಇಲ್ಲ. ನೀ ಯಾವ ಬೇಕಾದ ಪೋಷಾಕ ಹಾಕ್ಬೋದು ಅಲ್ಲಿ ಹವಾಮಾನ ತಕ್ಕಂಗೆ. ಎರಡು ಹುಬ್ಬುಗಳ ನಡುವೆ ಮನಸ್ಸನ್ನು ನಿಂದಿರ್ಸ್ಬೇಕನ್ನೋ ಭಾವ ಬಂದ್ರೆ ಶರೀರ ಭಾವ ಬಂತಲ್ಲಿ. ಮತ್ತೆ ಏ ಭ್ರೂಮಧ್ಯ ಎರಡು ಹುಬ್ಬುಗಳ ನಡುವೆ ಅಂತ. ಭ್ರೂಮಧ್ಯ ಅಂದರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸ್ಬೇಕಾದ್ರೆ ಶರೀರ ಭಾವ ಬಂತಲ್ಲಿ ಅಂತ. ಒಂದಿನ ಸುರೇಂದ್ರ ಶಿವರಾಜ್ ದೇಸಾಯಿ ಅಜ್ಜಾರು ಮಾತಾಡಕ್ಕೆ ಹಚ್ಚಿದ್ರು. ಕೂಡಬೇಕು, ಧ್ಯಾನ ಕಣ್ಣು ಮುಚ್ಕೊಂಡು ಕೂಡಬೇಕು ಅಂತ ತನ್ನ ಪದ್ಧತಿ ಅವ್ನು ಹೇಳಾಗ್ತಿತ್ತು. ಎರಡು ಹುಬ್ಬುಗಳ ನಡುವೆ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಹೇಳೋರಾಗೆ ಅಜ್ಜಾರು ಏನಂದ್ರು, ದೇಸಾರ ಅಂದರು. ಅವಾಗ ಯಾಕ್ರಿ ಅಂದ್ರೆ ಹುಬ್ಬುಗಳ ಭಾವ ಅಂದ್ರೆ ಶರೀರ ಭಾವ ಬಂತ್ರಿ ಅಲ್ಲಿ ಅಂದ್ರೆ ಹೌದು ಹೌದು ಅಂತ ಅಂದ್ರೆ ಅವಾಗ ಅವರು ಇಂಥವ್ರು ನನಗೆ ಹೇಳಕ್ಕೆ ಕೊಡ್ಲಿಲ್ಲಲ್ಲ ಯಾರು, ನನಗೆ ಇದನ್ನ ಮಾಡ್ಕೊತ ಬಂದಿವಲ್ವ ನಾನು ಅಂತ. ಹುಬ್ಬುಗಳ ಭಾವ ಬಂದ್ರೆ ಶರೀರ ಭಾವ ಬಂತಲ್ಲೇ, ಅದಲ್ಲ ಹೊರಗೆ ಯಾವ ಭಾವನೂ ಬರುವಂಗಿಲ್ಲ. ಅಲ್ಲಿ ಹೊರಗೆ ಬಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಅಂತ. ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ವಾಸನೆಯುರಿಸದೆ ನಿಜಗುಣ ಸ್ಪಷ್ಟ ಹೇಳ್ಯಾರ ಅದನ್ನೆಲ್ಲ. ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಾಗಿ. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಅಂತಾರೆ. ಎಡೆಬಿಡದೆ ಅಭ್ಯಾಸ ಯಾರು ತಿಳ್ಕೊಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ ಅವರಿಗೆ ಇದು ಸಾಧ್ಯದ. ಹಗಲಿರುಳೆನ್ನದೇ ಎಡೆಬಿಡದೆ ಇದು ಅಭ್ಯಾಸ ನಡೀಬೇಕು ಆಂತರಿಕವಾಗಿ ಅಂತ. ನಿರಂತರ ಮಾಡುವ ಅಭ್ಯಾಸದಿಂದ ಇದು ನಮ್ಗೆ ಗಟ್ಟಿಕತೆ. ಯಾವಾಗ ಮುಂಚೆ ಸಂಜೆ ಬಿಟ್ಟಾಟ್ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಒಳಗೆ ಅವ್ಯಾಹತವಾಗಿ ಅಭ್ಯಾಸ ನಡಿಬೇಕು ನೋಡಿ, ಆಂತರಿಕವಾಗಿ. ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಬೇಕಂದ್ರೆ ಈ ದೃಶ್ಯ ಭಾವನೆಯನ್ನೆಲ್ಲ ಅಲ್ಲಗಳಿಬೇಕಾಗತ್ತೆ. ಬೇರೆ ಬೇರೆ ಶಬ್ದದ ಕೂಡಿಸಿ ಹೇಳಿದ್ರು ಸುಧಾ ಅದೇ ಇರುವು ನಮ್ಗೆ. ಏನು ಬೇರೆ ಬೇರೆ ಇದ್ರ ಮುಖಾಂತರ ಒಂದೇ ಸದ್ವಸ್ತುವಿನ ಲಕ್ಷಿಸನೇ ಹೇಳಿದ್ದದು. ನಿಜವಾಗಿ ನಮಗೆ ಇದ ಬೇಕಾಗಿತ್ತಂದ್ರೆ ಜಗತ್ತ ಮಣ್ಣು ಹೊಯ್ಕೊಂಡ್ರು ಹೊಳ್ಳಿ ನೋಡುದಿಲ್ರಿ. ಏನು ಬೇಕಾದ ಪ್ರಾರಬ್ಧ ಕಣಸೋರ ಬಂದರು ನಮ್ಗೆ ಸಮಾಧಾನ ಶಾಂತಿಯಿಂದ ಇರಕ್ಕೆ ಕಲಿಬೇಕು. ಬುದ್ಧಿ ವಿಕ್ಷಿಪ್ತ ಆಗ್ಬೋದು ಎದುರಾಗ. ನಿಜವಾದ ಇರುವಿನ ಕಡೆ ಎಲ್ಲ ಕೊಟ್ಟಾಗ ನಮ್ಗೆ ಅದು ಅನುಭವ ಕೊಡ್ತೈತಿ. ವಿವೇಕದ ಸನ್ನಿವೇಶ ನೋಡ್ಬೇಕಾಗ್ತದೆ. ಅವಾಗ ಮನಸ್ಸು ನಿಲ್ತದೆ. ಎಲ್ಲವನ್ನ ತಿಳಿದ ಅವನ್ನೆಲ್ಲ ಮರಿಬೇಕಾಗೈತಿ. ಮರೆತು ಇರ್ಬೇಕಾಗೈತಿ. ಅರಿವಿನಿಂದ ತಿಳಿದ ಮರೆತಿರ್ಬೇಕು. ಅವಾಗ ಒಳಗೆ ಸ್ವಾದ ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ ಮನಸ್ಸು. ಬರಿಗತ ಗೋಷ್ಠಿಗಳನ್ನು ಬಿಡಬೇಕು, ಸೃಜನ ಗೋಷ್ಠಿಗಳನ್ನು ನಡೆಸಬೇಕು ಅಂತಾರೆ. ಅಂದ್ರೆ ಖಾಲಿ ಮಾತಾಡಕ್ಕೆ ಹೋಗಬೇಡ. ಇವೆಲ್ಲ ಹೊರಗಿನ ವ್ಯಾವಹಾರಿಕ ಬರೀ ಅವನ್ನ ಖಾಲಿ ಮಾತು ಉಪಯೋಗ. ನಿನಗೆ ಉಪಯೋಗ ಬರುವಂಥವನ್ನು ಮಾತಾಡಿದ್ರೆ ಇರುವನ್ನ ಕುರಿತು ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನೋಡಿ. ಭಕ್ತಿ ಅಂದ್ರೆ ಪ್ರೀತಿ, ಅದರ ಮ್ಯಾಗ ತನ್ನ ಸ್ವರೂಪದ ಮ್ಯಾಗ ಪ್ರೀತಿ ಇಡೋದಕ್ಕೆ ಭಕ್ತಿ ಅಂತ. ವಿಷಯಗಳ ಮ್ಯಾಗ ಪ್ರೀತಿ ಇಡೋದಕ್ಕೆ ಮೋಹ ಅಂತಾರೆ. ಏನು ನಾವು ಸಣ್ಣ ಮಕ್ಕಳಿಗೆ ಸುಧಾ ಇಂದ್ರಿಯಗಳ ಮೂಲಕ ವಿಷಯ ಚಟನ ಕಲಿಸ್ತೀವಿ. ಹನ್ನೊಂದಿರ್ತ ಅದ ಉಪ್ಪಿನ ಹಚ್ತೇವೆ ಹೋಗೋ ಮಕ್ಕಳಿಗೆ. ನಾವು ಏನು ಮಾಡ್ತೇವೆ ಅದನ್ನು ಅವ ಮಾಡ್ತಾವೆ. ಅನುಕರಣ ಶಕ್ತಿ ಮಕ್ಕಳಲ್ಲಿ ಇರ್ತದೆ. ಏನು
ಈ ಜಗತ್ತಿನ ಭಾವ ಅಡಗದ ಹೊರತಾಗಿ ನಮಗೆ ಇದರ ಬಾಧೆ ಹೋಗುದಿಲ್ಲ. ನಿದ್ದೆ ಹೆಚ್ಚಾಗೆಲ್ಲ ಅಡಗಿರ್ತೈತಿ, ಆವಾಗ ಯಾವ ಬಾಧೆನೂ ಆಗಿಲ್ಲ. ತಾತ್ಪೂರ್ತಿಕ ಶಾಶ್ವತವಾಗಿ ಇದರ ನಮ್ಮ ಬಾಧೆ ಬರಬಾರ್ದು ಅನ್ನೋ ಸಮಾಧಿನ ಸಾಧಿಸ್ಬೇಕು. ಸಮಾಧಿ ಸಾಧಿಸದ ಹೊರತಾಗಿ ಬೇರೆ ದಾರಿನ ಇಲ್ಲ. ಏನು ಎಲ್ಲ ಮಹಾತ್ಮರು ಸಮಾಧಿ ಹೊಂದಿ ಇದೆಲ್ಲ ಮಿಥ್ಯಾದ, ಇದರಿಂದ ನನಗೇನೂ ಲಾಭ ಇಲ್ಲ ಅಂತ ತಿಳಿದು ಕೈ ಬಿಟ್ಟಿರ್ತಾರೆ ಸಮಾಧಿ ಹೊಂದಿದ ಮಹಾತ್ಮರು. ಇದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗೋದಿಲ್ಲ. ಅವ್ನು ಸಮಾಧಿ ಜ್ಞಾನ ಸಮಾಧಿಯನ್ನು ಹೊಂದಿದ ಅಂತ ಇದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿರ್ತೈತೆ. ಕನಸಿನಿಂದ ಎಚ್ಚರ ನಮಗೆ ಕನಸಿನ ಬಗ್ಗೆ ಅದ್ರ ಬಗ್ಗೆ ಹೇಳೋಷ್ಟು ಅವಾಗ ವ್ಯಸನ ಇರೋದಿಲ್ಲ. ಅಭ್ಯಾಸದ ಶಿವಳಿಗೆ ಸ್ಥಾನ ಪಲ್ಲಟ ಆಗಬೇಕು. ರಾಗದ್ದಿತ್ತಂದ್ರೆ ರಾಗದ ವಿಚಾರ ನಡೀತೈತಿ, ದ್ವೇಷದ್ದಿದ್ರೆ ದ್ವೇಷದ ವಿಚಾರ ನಡೀತೈತಿ. ಅದಕ್ಕೆ ಅಭ್ಯಾಸದ ಶಿವಳಿಗೆ ಸ್ಥಾನ ಪ್ರತ್ಯಾಹಾರ ಬೇಕಾಕೈತಿ. ಅದು ಯಾಕಂದ್ರೆ ಮಾಡಲಿಲ್ಲ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಅವಕಾಶ ಕೊಡೋರು ಹೊಳ್ಳೆ ಅದ ನೆನಪಿನಾಗ ಐತಿ. ಹೆಣದ ಮುಂದೆ ಕುಂತ್ರೆ ಅಳು ತಪ್ಪೋದಿಲ್ಲ ಅಂತಾರಲ್ಲ, ಹಂಗೆ ಮನಿ ನನ್ನ ಹೊಲ ಇವ ಬರೀ ಒಳ್ಳೆ ವಿಚಾರಗಳು ಬರ್ತಾವೆ. ಅದಕ್ಕೆ ಅಭ್ಯಾಸದ ಶಿವಳಿಗೆ ಸ್ಥಾನ ಪ್ರತ್ಯಾಹಾರ ಬೇಕು. ನಮ್ಗೆ ಜಗ ಬಿಡದ ಹೊರತು ನಿಮ್ಮ ಅಪ್ಪ ಸತ್ತು ನಿಮ್ಮ ಅವು ಊಟ ಕುಂತ್ರು ಹತ್ತುದಿಲ್ಲ ಅಂತ. ಎಲ್ಲ ನೋಡಿ ನೀವು ಋಷಿಮುನಿಗಳೆಲ್ಲ ಇದ್ದು ತೋರ್ಸ್ಯಾರಲ್ಲಿ. ಒತ್ತಟೇನೆ ಉಳ್ದಿಲ್ಲ ಅವರು. ಜಗದ ಆಸಕ್ತಿ ಹತ್ತತೆ ಅಂತೇಳಿ ಆ ಸ್ಥಾನ ಪ್ರತ್ಯಾಹಾರ ಮಾಡ್ಕೊತ ಹೋಗ್ಯಾರಲ್ಲ. ಹಳ್ಳಿಗೆ ಒಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ. ಒಂದು ಸಣ್ಣ ಹಳ್ಳಿ ಇತ್ತಂದ್ರೆ ಆ ಊರಿಗೆ ಬಾರಕೈತಿ, ಭಾಳ ಜನ ತೊಂದರೆ ಆಗ್ಬಾರ್ದು. ಮತ್ತೊಂದು ದೊಡ್ಡ ಊರಿತ್ತಂದ್ರೆ 4-5 ದಿನ ಆಗಿರ್ಬೋದು. ನಮ್ಮ ಕೆಲಸ ನಾವು ಮಾಡ್ಕೊಳಿಕತ್ತಿದ್ರೆ ಎಲ್ಲರನ್ನ ಸಮತ್ವದಿಂದ ಕಾಣುವ ಬುದ್ಧಿ ತಾನೇ ಬರ್ತೈತಿ. ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಯಾವೊಂದು ಹೆದರಿಕಿರಿ. ಸಾಮಾನ್ಯವಾಗಿ ಅಭ್ಯಾಸದ ಶೈಲಿ ಸ್ಥಾನ ಪ್ರತ್ಯಾಹಾರ, ಕಾಲ ಪ್ರತ್ಯಾಹಾರ ಅತ್ಯವಶ್ಯ. ಎಲ್ಲರಿಗೂ ಇದು ಬೇಕು. ನಾವು ಹೊಂದಿದ ಮ್ಯಾಗಿನ ಮಾತು ಹೊಂದಕ್ಕಿಂತ ಪೂರ್ವದಲ್ಲಿ ಲಾಗು ಮಾಡ್ಕೊಳಕ್ ಹೊಂಟೇವಿ. ನೆನೆವಮಗೆ ಮನೆಯೇನು ಮಠವೇನು, ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ ಹೇಳ್ತೇವೆ. ಯಾಕ್ರಿ? ಮನೆ ಬಿಟ್ಟು ಹೋಗೋಣ ಆಗ್ಲಿಕ್ಕೆ. ಹೊಂದಿದ ಮ್ಯಾಗ ಹೇಳಿದ ಮಾತು ಪಾದ ಅದ್ರ ನೀವು ಹೊಂದಿದ ಮ್ಯಾಗ ನೀ ಎಲ್ಲಿ ಬೇಕಾಲಿ ಇದ್ರೂ ನಿನಗೆ ಬಾಧೆ ಆಗೋದಿಲ್ಲ. ಒಂದಕ್ಕಿಂತ ಪೂರ್ವದಲ್ಲಿ ಇದು ನಿನಗೆ ವಿಘ್ನ ಆಕೈತಿ. ಅದಕ್ಕೆ ಪ್ರತ್ಯಾಹಾರ ಬೇಕು. ವಿರತಿ ನಮ್ಮಲ್ಲಿ ಜಾಗೃತ ಆಗ್ಬೇಕಾತಂದ್ರೆ ವೈರಾಗ್ಯ ನಮ್ಮಲ್ಲಿ ಬೇಕು. ಮೊದಲು ಅದು ವಿವೇಕ ನಮ್ಮಲ್ಲಿ ಬೇಕು. ವಿವೇಕ ಇದ್ದಾಗ ವೈರಾಗ್ಯ ಬರ್ತೈತಿ. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ಅಂಥ ವಿವೇಕವಂತರ ಸಂಗನ ಮಾಡಬೇಕು. ಸತ್ಸಂಗ ಎದರ ಸಂಬಂಧ? ವಿವೇಕ ಉದಯ ಆಗೋದ್ರ ಸಂಬಂಧ ಅದ. ನಮ್ಮ ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ ಅಲ್ಲ. ಅದು ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಸತ್ಸಂಗ ಮಾಡಬೇಕಾಗಿದೆ. ಕರ್ಮ, ಉಪಾಸನಾ, ಜ್ಞಾನ ಇವು ಒಂದಕ್ಕೊಂದು ವಿರೋಧವು. ಪಕ್ಷಿಗೆ 2 ರೆಕ್ಕೆಗಳು ಸಹಾಯವಾದಂತೆ ವಿವೇಕ, ವೈರಾಗ್ಯ ಮತ್ತು ಜ್ಞಾನ ಇವು ಸಹಾಯಕವು. ವಿವೇಕ ವೈರಾಗ್ಯ ಇಲ್ಲದ ಹೊರತು ಏನು ಮಾಡಿದ್ರು ಕೆಲಸ ಆಗೋದು. ಇವ ಎಲ್ಲದಕ್ಕೂ ತಳಹದಿ. ವಿವೇಕ ವೈರಾಗ್ಯದ ನೀತಿನೂ ಬರ್ತದೆ. ನೀತಿ ಬಂದಾಗ ದಾರಿ ಹಿಡಿದೆ ನಿನಗೆ. ಬರೀ ಕರ್ಮೋಪಾಸನೆಗಳನ್ನು ಮಾಡ್ಕೋತ ಕೂತಿ ಅಂದ್ರೆ ವಿಷಯದಲ್ಲಿ ವ್ಯಾಮೋಹ ಮತ್ತಷ್ಟು ಗಟ್ಟಿ ಆಕೈತಿ. ಇಡೀ ವಿಶ್ವದೊಳಗೆ ವಿಷಯಾದಿಗಳ ಸಂಗ್ರಹ ಮಾಡಿ ವಿಷಯಗಳ ಭೋಗದಿಂದ ಸುಖ ಹೊಂದಿದವರು ಒಬ್ಬರ ಯಾವ ರಾಜ ರಾಣಿ ಸುಖ ಹೊಂದ್ಯಾರ ಹೇಳಿ? ಒಬ್ಬರ ಸಿಗ್ತಾರ ನೋಡಿ. ನೀವು ಇಡೀ ಜಗತ್ತಿನೆಲ್ಲ ಅಡ್ಡಾಡ್ಕೊಂಡು ಬರ್ರಿ. ನೀವು ಈ ತೋರಿಕೆ ನಂಬ್ಕೊಂಡು ಸುಖ ಹೊಂದಿದವ್ರು ಯಾರದಾರ ಹೇಳಿ? ಇದನ್ನು ನಂಬಿ ನಾವು ಜನ್ಮ ಸಾರ್ಥಕ ಮಾಡ್ಕೊಂಡಿಪ್ಪ ಅನ್ನೋರು ಯಾರ್ದಾರ? ಎಲ್ಲರೂ ದುಃಖನೂ ಹೊಂದ್ಯಾರ. ಅದಕ್ಕೆ ನಂಬಿಕೆಗೆ ಅರ್ಹವಾದದ್ದು ಯಾವುದು ಅಂದ್ರೆ ತನ್ನ ಸ್ವರೂಪ ಒಂದು. ಇದು ನಂಬಲಿಕ್ಕೆ ಯೋಗ್ಯವಾದದ್ದಲ್ಲ. ಇದು ಜಗತ್ತಿನ ವಸ್ತುಗಳೆಲ್ಲ ಇವು ಕಷ್ಟನ ಕೊಡ್ತಾವೆ. ಇರುವಿಕೆ ನಂಬ್ಕೊಂಡು ಕಷ್ಟಪಡ್ಲಿಕ್ಕತ್ತಿರೋ ಏನು ತೋರಿಕೆ ನಂಬ್ಕೊಂಡು ಕಷ್ಟಪಡ್ಲಿಕ್ಕತ್ತಿರೋ ನೋಡ್ಕೋರಿ. ಆತ್ಮಜ್ಞಾನದಿಂದ ದುಃಖಿಗಳಾದವ್ರು ಯಾರದಾರ ಜಗತ್ತಿನಾಗ? ಅನಾತ್ಮಜ್ಞಾನದಿಂದ ಸುಖಿಗಳಾದವ್ರು ಯಾರದಾರ? ತೋರಿಸ್ರಿ.
ತೋರಿಕೆ ಲಕ್ಷಿಸ ಇಷ್ಟಾನಿಷ್ಟ ಚಿಂತನೆ ನಡೆದತ್ವ ಏನು ಇರುವಿಕೆ ಲಕ್ಷಿಸಿ ಇಷ್ಟಾನಿಷ್ಟ ಚಿಂತನೆ ನಡೆದತ್ವ ನಿಮ್ಮದು? ತೋರಿಕೆ ಲಕ್ಷಿಸಿ ಯಾವುದಿಲ್ಲ, ಒಮ್ಮೆ ಬೇಕಾಕೈತಿ ಒಮ್ಮೆ ಬೇಡಾಕೈತಿ ನಿಮ್ಗೆ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ಇರುವಿನ ಸ್ಥಿತಿಗೆ ಅಂತಾರೆ. ತತ್ವ ಅಂದ್ರೆ ಅದಕ್ಕೆ ಅಂತ. ಇಲ್ಲಿ ತತ್ವ ಬೇರೆ, ತಕ್ಕ ತದತ್ತು ಓದತ್ತು ಕೊಟ್ರೆ ಆ ತತ್ವ ಬೇರೆ, ಬರೀ ತಕ ತ ಓದತ್ತು ಕೊಟ್ಟರೆ ಆ ತತ್ವ ಪಂಚಭೂತಾದಿಗಳ ತತ್ವ. ತಕ ವ ಮತ್ತು ತದ್ವತ್ತು ಎರಡು ಕೊಟ್ಟಾಗ ಅದು ನಿಜವಾದ ತತ್ವ, ನಾಶ ಆಗಲಿ ತತ್ವ ಇರುವುದು. ಬರೀ ಓದೊತ್ತ ಕೊಡ್ತೀಯಲ್ಲ ಆ ತತ್ವ ಪಂಚಭೂತಾದಿಗಳ ತತ್ವ. ಅದು ಏನು ತತ್ವ ಅದರಾಗ ಸ್ವಲ್ಪ ಅದ್ರ ಡಿಫರೆನ್ಸ್ ಐತಿ ಇಷ್ಟ. ಏನು ಆ ತತ್ವಾನ್ವೇಷಣ ಅಂತಾರೆ, ಅದಕ್ಕೆ ಅನ್ವೇಷಣ ಹುಡುಕೋದು. ಅದು ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಂತ ಇರು, ಅನ್ವೇಷಣ ಅಂದ್ರೆ ಹುಡುಕೋದು. ಎಲ್ಲಿ ಹುಡುಕಾಕ್ ಬರ್ತೈತಿ ಅದನ್ನಂದ್ರೆ ತತ್ವಾನ್ವೇಷಣ ಮಂದಿರ ಎಲ್ಲಿ ಐತಿ ಅಂದ್ರೆ ನಿನ್ನ ಪರಿಶುದ್ಧವಾದ ಅಂತಃಕರಣನ ತತ್ವಾನ್ವೇಷಣ ಮಂದಿರ ಧಾಡದಾಗ ಐತಿ ಅಂತೇವ್ ನಾವು. ಅದು ಹೌದಿಲ್ಲ? ತತ್ವಾನ್ವೇಷಣ ಮಂದಿರ ಎಲ್ಲಿ ಐತಿ ಅಂದ್ರೆ ಧಾಡದಾಗ ಐತಿ ಅಂತೇವೆ. ಅಜ್ಜಾರು ಇದ್ರ ಬಗ್ಗೆನ ಮೊದಲೇಕೆ ಅಲ್ಲಿ ತತ್ವಾನ್ವೇಷಣ ಮಂದಿರಕ್ಕೆ ಹೋದಾಗ, ಮೊದಲೇಕೆ ಅಜ್ಜಾರನ್ನ ಕರ್ಕೊಂಡು ಹೋದಾಗ, ನೀವು ಅಜ್ಜಾರ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂದ್ರೆ ನಿಮ್ಮ ತತ್ವಾನ್ವೇಷಣ ಮಂದಿರ ಬಗ್ಗೆ ಹೇಳ್ತಾನೆ ತಗೋ ಅಂದ್ರೆ ಅಜ್ಜಾರ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ಇರು, ಅನ್ವೇಷಣೆ ಮಾಡೋದು ಅಂದ್ರೆ ಹುಡುಕೋದು. ಅದು ಎಲ್ಲಿ ಐತಿ ಅಂದ್ರೆ ನಿನ್ನೊಳಗೈತಿ. ಇದು ದಾಳಕ್ಕೆ ಬೇಕಾಗಿಲ್ಲ, ಅದನ್ನು ಹುಡುಕಾಕ ನೀ ದಾಳದಾಗಿಲ್ಲ. ಅದು ಏನು ಅವ್ರ ಕಟ್ಟಡ ಅಲ್ಲ, ಅದು ತತ್ವಾನ್ವೇಷಣ ಮಂದಿರ. ಇನ್ನು ಪರಿಶುದ್ಧವಾದ ಹೃದಯನ ತತ್ವಾನ್ವೇಷಣ ಮಂದಿರ ಅಂತ. ಅದನ್ನು ಅನ್ವೇಷಣೆ ನಾವು ಮಾಡ್ಬೇಕಾಗಿತ್ತು, ಪ್ರತಿಯೊಬ್ಬರು ನಾವು ಹುಡುಕ್ಬೇಕಾಗಿತ್ತು. ಎಲ್ಲ ವಿಷಯದ ವ್ಯಾಮೋಹ ಕೈ ಬಿಟ್ಟಾಗ ಇದನ್ನು ಅನ್ವೇಷಣೆ ಮಾಡಕ್ಕೆ ಬರ್ತೈತಿ. ಒಳಗೆ ವಿಷಯದ ವ್ಯಾಮೋಹ ಇತ್ತು ಅಂದರೆ ಆ ಕಡೆ ಲಕ್ಷ ಕೊಡೋಕೆ ಆಗೋದೇ ಇಲ್ಲ. ವಿಷಯದ ವ್ಯಾಮೋಹಕ್ಕೆ ಬಿದ್ದುಬಿಟ್ಟೆ ನಾವು. ಎಷ್ಟು ಕೇಳಿದ್ರು ಅದ್ರ ವ್ಯಾಮೋಹದಿಂದ ಹಿಂದೆ ಸರಿಯಾಕಾಗೋದು. ಅದರಿಂದ ಹಿಂದಕ್ಕೆ ಸರಿದು ಇದನ್ನು ಅನ್ವೇಷಣೆ ಮಾಡೋದಂದ್ರೆ ಮರಿಬೇಕಲ್ಲ, ಅದನ್ನು ಬಿಡೋಕ್ಕಾಗೋದಿಲ್ಲ. ಅದನ್ನು ಮಾಡ್ಕೊತ ಬಂದುಬಿಟ್ಟೇವಿ, ಅದೇ ಚಾಡಿ ಬಿದ್ದುಬಿಟ್ಟೈತಿ. ಅದಕ್ಕೆ ಅದನ್ನು ಕೈ ಬಿಟ್ಟಾಗ, ತ್ಯಾಗ ಮಾಡಿದಾಗ ಇದನ್ನು ಒಂದಾಗಿ ಬರ್ತೈತಿ. ಅದು ಅಂತಃಕರಣ ಪರಿಪಕ್ವಕ್ಕೈತಿ ಎಲ್ಲ ಕೈ ಬಿಟ್ಟಾಗ. ಅಂದಾಗಿದ್ರೆ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಅಂತಃಕರಣ ಪರಿಪಕ್ವಾಗದ ಹೊರತು ಇದನ್ನು ಅನ್ವೇಷಣೆ ಮಾಡೋಕ್ಕಾಗೋದೇ ಇಲ್ಲ. ಸುಮ್ಮನೆ ಇದ್ದು ಅದನ್ನು ಅನುಭವಿಸ್ಬೇಕಾಗೈತಿ. ಮಿಸಿಕ್ಯಾಡಿದೆ ಅಂದರೆ ಅದರ ಅನುಭವ ನಿನಗಾಗೋದು. ಮನಸ್ಸು ಸುಮ್ಮನೆ ಇರಬೇಕಾಗೈತಿ. ಅದನ್ನು ಅನುಭವಿಸ್ಬೇಕಾದ ಮಹಾ ಮೌನ ಸ್ಥಿತಿಯನ್ನು ನಾವು ಹೊಂದಬೇಕು. ಮೌನ ವ್ಯಾಖ್ಯಾನ ಏನದ ನೋಡಿ, ಎಲ್ಲಕ್ಕಿಂತ ಪ್ರಬಲವಾದಂಥ ವ್ಯಾಖ್ಯಾನ ಅದು. ಏನು ವಿಷಯಾದಿಗಳಲ್ಲಿ ರಾಗಿತ್ತು ಅಂತಂದ್ರೆ ನಿನಗೆ ಇದನ್ನು ಅನುಸಂಧಾನ ಮಾಡಿ ಕೊಡೋದೇ ಇಲ್ಲ. ಏನು ಅದಕ್ಕೆ ಈ ರಾಗ ಹೋಗ್ಬೇಕು. ಎದುರಾಗೂ ನಿನಗೆ ಪ್ರೀತಿ ಉಳಿಬಾರ್ದು. ಜಗತ್ತಿನ ವಸ್ತುಗಳಲ್ಲಿ ಇತ್ತಂದ್ರೆ ನೀನು ಅಭ್ಯಾಸ ಮಾಡಿ ಕೊಡುದಿಲ್ಲ. ಸ್ವತಃ ನಮ್ಮ ಅನುಭವ ನಾವು ನೋಡ್ಕೋಬೇಕ್ರಿ. ನಮ್ಮ ಅನುಭವ ನಾವು ನೋಡ್ಕೋಬೇಕಾದ್ರೆ ಯಾವ ಆಧಾರನೂ ಬೇಕಾಗಿಲ್ಲ. ನಿದ್ರೆ ಮಾಡ್ಲಿಕ್ಕೆ ಯಾವ ಪುಸ್ತಕದ ಆಧಾರದ ಮೇಲೆ ಕಲ್ತ್ರಿ ಅಂದ್ರೆ ಯಾವುದು ಬೇಕಾಗಿಲ್ಲ. ನೇರವಾಗಿ ನಿದ್ದೆ ಹೋಗ್ತಾನೆ. ಒಂದು ಕತ್ತಿ ಕರ ಬೇಕಂದ್ರೆ ಬುತ್ತಿ ಕಟ್ಕೊಂಡು ತಿರುಗ್ತೀರಿ. ಬ್ರಹ್ಮನಿಷ್ಠರನ್ನು ಹುಡುಕವ್ರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ. ಅದೇ ಅದಕ್ಕೆ ಬೇಕಾಗಿತ್ತು. ನಾವು ಸಾಂಕ್ಟ್ ಬಂದಾಗ ಅಲ್ಲಿ ಏನಾರ ಸಮಸ್ಯೆಗಳು ಹೊಕ್ಕಾವು ಅಂದ್ರೆ ಹೋಗೋದು ನಾವು, ಹೋಗಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಏನೈತಿ ನನ್ನ ಕೆಲಸ ಅಂತ. ಜ್ಞಾನಿಗೆ ಅರ್ಥ ಬ್ರಹ್ಮಾಕಾರ ವೃತ್ತಿ ಇರ್ತೈತಿ, ಅಜ್ಞಾನಿಗೆ ಮರ್ತ್ ಇರ್ತೈತಿ ನಿದ್ದೆ ಒಳಗೆ. ತಾತ್ವರ್ತಿಕ ಮುಖ ನೀವು ಶಾಶ್ವತವಾದ ಸ್ಥಿತಿ ಅನುಭವ ಬರ್ತದೆ. ಮರ್ತಿದ್ರೆ ನಿದ್ದೆ ಒಳಗೆ ತಾತ್ವರ್ತಿಕ ಆನಂದ.
ಈ ಜಗತ್ತಿನೊಳಗೆ ಬ್ರಹ್ಮನಿಷ್ಠರ ದರ್ಶನ ಸಿಗುದ ಭಾಳ ದುರ್ಲಭ ಅದು. ಅದನ್ನು ಸದುಪಯೋಗ ಮಾಡ್ಕೊಳ್ಳೋದಂತ ಭಾಳ ದುರ್ಲಭ. ಏನು ವಿಷಯದಲ್ಲೇ ಸುಖ ಸಿಗ್ತೈತೆ ಅಂತ ಅಜ್ಞಾನಿಕ ಭ್ರಾಂತಿ ಅದು. ಯಾವ ರಾಜ ರಾಣಿ ಮಠಾಧೀಶಿಗೆ ಭ್ರಾಂತಿ ಹೋಗೈತಿ ಹೇಳಿದೆ? ಯಾವ ಮಂತ್ರಿಗೆ ಭ್ರಾಂತಿ ಇಲ್ಲ. ಹೇಳಕ್ಕೆ ಮಾತ್ರ ಬರ್ತೈತಿ, ಸುದ್ದಿ ಸೂರಾಗಿವಿ, ಪರಂತು ಅದನ್ನು ಅನುಭವ ತೊಗೊಂಡು ಇರಾಕವಲ್ರು. ಪ್ರಾಣಿಗಳಿಗೆ ಯಾರು ಕಲಿಸಿದ್ರು ಹೇಳ್ರಿ ನಿದ್ರೆ ಮಾಡಕ್ಕಂದ್ರೆ? ಪ್ರತಿಯೊಂದು ಜೀವಿ ಅನುಭವ ಮಾಡ್ತಾವ ನಿದ್ರೆ, ಆರಾಮ್ ನಿದ್ರೆ ಒಳಗೆ. ಅವಕ್ಕೆ ಯಾರು ಕಲಿಸಿದ್ರು? ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪನೇ. ಅನ್ಯದ್ರ ಕಡೆ ನೋಡೋದು ಕೈ ಬಿಟ್ಟು ನಮ್ಮೊಳಗೆ ನಾವು ನೋಡ್ಕೊಂಡ ಆಗಿದ್ದು ನಮಗೆ ಅನುಭವ ಬರ್ತದೆ. ಪುಸ್ತಕದಾಗ ಹುಡುಕಿರೋದು ಸಿಗೋದಿಲ್ಲ, ಇದು ನಿನ್ನೊಳಗೆ ಇದ್ದದ್ದು. ಪುಸ್ತಕ ಮೊದಲು ನೀವು ಮೊದಲು? ಮಸ್ತಕದಿಂದ ಬಂದದ್ದು ಅದು, ಪುಸ್ತಕದಾಗ ಹುಡುಕಿರಿ ಇರಿಸ್ಬೇಕು. ಪುಸ್ತಕದಾಗ ಭಾಳ ಆದ್ರೆ ಏನು ತಗನಿ ಚಾಟ್ ಸಿಗ್ತಾವೆ, ಅಲ್ಲಿ ಆನಂದ ಸಿಗೋದಿಲ್ಲ. ಮೂರ್ಖರು ಪುಸ್ತಕದಾಗ ಆನಂದ ಹುಡುಕಾವ. ನಿನ್ನೊಳಗಿರ್ತಕ್ಕಂಥ ಅರಿವು ಇರುವ ಆನಂದವನ್ನು ನೀನೇ ನೋಡಿಕೊಂಡು ಅನುಭವ ಮಾಡ್ಕೊಂಡು ಉಳ್ಕೋಬೇಕಾಗಿತ್ತು. ಆನಂದ ಯಾರಲ್ಲಿಲ್ಲ? ನನ್ನಲ್ಲೇ ಇಟ್ಕೊಂಡು ಅನ್ಯದ್ರ ಕಡೆ ನೋಡಾಕೊಂಟಾನ, ಅಲ್ಲಿ ಕೇಳಾಕೊಂಟಾನ. ನಿನ್ನ ಬಿಟ್ಟು ಹುಡುಕಿದ್ರೆ ಸಿಗೋದಿಲ್ಲ. ಹುಡುಕೋದು ಬಿಟ್ಟು ಸುಮ್ಮನೆ ನಿನ್ನಲ್ಲೇ ನೀನು ನಿಂತಾಗ ಅದು ಅನುಭವ ಬರ್ತದೆ. ಅಲ್ಲೇ ಇಲ್ಲೇ ಯಾಕೆ ಹುಡುಕ್ತಿ? ಸಂಧ್ಯಾಸ್ಥಿತಿ ಬ್ರಾಹ್ಮಿ ಸ್ಥಿತಿ ನಿನ್ನೊಳಗದ, ಅದನ್ನು ಅನುಭವದಿಂದ ನೋಡ್ಕೋ. ನೋಡುವವನನ್ನು ಬಿಟ್ಟರೆ ನೋಡಿಸ್ಕೊಂಬುದು ಇಲ್ಲ. ನೀ ನೋಡಿದಾಗ ಅದು ನೋಡಿ ಕಾಣಿಸ್ತದೆ, ನೀನೇ ನೋಡಲಿಲ್ಲ ಅಂದ್ರೆ ಅದೆಲ್ಲಿ ಕಾಣಬೇಕು? ಈ ಕನಸಾಗೋದೆಲ್ಲ ಮನಸ್ಸ ನೋಡ್ರಿ. ಹೌದು, ಎಚ್ಚರಿಕೆ ವಾಸನಾನ ಕನಸೆಲ್ಲ ಮಾಡ್ಬೋದು, ಕನಸಿನಾಗ ಅದನ್ನೆಲ್ಲ ಕಾಣ್ತೈತಿ. ನೋಡುವ ನೋಟ ಎಲ್ಲಿ ತನಕ ನೋಡ್ತದೆ ಅಲ್ಲಿ ತನಕ ಕಾಣಿಸ್ತದೆ. ನೋಟನ ಉಪಾದಾನ ಕಾರಣ. ಅರಳಿ ತಕ್ಕೊಂಡ್ರೆ ಜಮಖಾನಕ್ಕೆ ಎಲ್ಲಿ ಹೆಂಗೆ ಅಸ್ತಿತ್ವವಿಲ್ಲ, ಹಂಗೆ ನೀನು ನೋಟನ ತಕ್ಕೊಂಡ್ಬಿಟ್ರೆ ದೃಶ್ಯ ಉಳಿಯೋಂಗಿಲ್ಲ. ದೃಷ್ಟಿನೇ ಸೃಷ್ಟಿ. ಏನು ಇದು ವೇದಾಂತ ಬರೀ ಸಿದ್ಧಾಂತ ಅಲ್ಲದು, ಅನುಭವದ. ಎಚ್ಚರ ಕನಸು ಇವುಗಳ ಅಡಗಿದ್ರು ತಾನು ಒಂದೇ ಇರ್ತದೆ. ಎಲ್ಲಿ ಉದಯ ಆಗೈತಿ ಅಲ್ಲಿ ಅಡಗ್ತದೆ. ಇದು ಆನಂದಮಯವಾದ ಇರುವಿನಿಂದ ಭಾವ ಉದಯ ಆಗೈತಿ, ಪುನಃ ತಿರುಗಿ ಅಲ್ಲಿ ಹೋದಾಗನೇ ಇದು ಏನು ಇದ್ರ ಭ್ರಾಂತಿ ಎಲ್ಲ ಹೋಗುದು. ಯುಕ್ತಿಯಿಂದ ನಿರ್ಣಯ ಮಾಡತಕ್ಕಂಥದ್ದಕ್ಕೆ ಸಿದ್ಧಾಂತ ಅಂತಾರೆ. ಇದ್ದ ವಸ್ತುವಿನ ಅನುಭವ ಬಾಧ ಆಗುವುದಿಲ್ಲ, ಪರಂತು ಆಧಾರದ ಮೇಲೆ ತೋರಿದಂಥ ತೋರಿಕೆ ಮಾತ್ರ ಬಾಧಕತೆ. ಏನು ಅದಕ್ಕೆ ಅಸ್ತಿತ್ವವಿಲ್ಲ. ನಾನಿದ್ದೇನೆ ಅನ್ನೋ ತಿಳುವಳಿಕೆ ಯಾವ ಪ್ರಮಾಣದ ಮೇಲೆ ಸಿದ್ಧ ಮಾಡ್ತೀರಿ ನೀವು ಅಂದರೆ ಸ್ವತಃ ಅನುಭವದಿಂದನೇ ಹೌದಿಲ್ಲ. ಯಾವ ಇಂದ್ರಿಯಗಳಿಂದನೂ ಅದನ್ನು ಕಂಡಿಲ್ಲ. ಅನುಭವನ ಇದಕ್ಕೆ ಪ್ರಮಾಣ. ನಾನಿದ್ದೇನೆ ಎನ್ನುವಂಥ ತಿಳುವಳಿಕೆ ಯಾರಿಗಿಲ್ಲ. ಇಲ್ಲ ಅಣಬೇಕಾದ್ರೂ ಇದ್ದ ಅಣಬೇಕಾಕೈತೆ ನಾವು. ನಾ ಇದ್ದೇನೆ ಅನ್ನೋದನ್ನು ಯಾವ ಇಂದ್ರಿಯಗಳ ಮುಖಾಂತರ ತಿಳ್ಕೊಂಡ್ರಿ ಅಂದರೆ ಯಾವ ಇಂದ್ರಿಯಗಳು ಇಲ್ಲ. ಇಲ್ಲಿ ಅನುಭವದಿಂದ ಕಂಡುಕೊಂಡದ್ದು ಹೌದಿಲ್ಲ. ಈ ಇಂದ್ರಿಯ ಜನ್ಯ ಜ್ಞಾನ ಪ್ರತ್ಯಕ್ಷ ಅನುಮಾನ ಉಪಮಾನ ಇದರೊಳಗೆ ಬರ್ತಾವೆ. ಇದು ಅನುಭವ ಜ್ಞಾನ. ನಾ ಇದ್ದೇನೆ ಅನ್ನುವಂಥ ತಿಳುವಳಿಕೆಗೆ ಲೋಪ ಏನಾರು ಐತೆ ಅದಕ್ಕೆ? ಅರಿವಿಗೆ ಯಾವ್ದಾರ ಲೋಪ ಆಗೈತಿ? ಅರುಮಯವಾದ ಇರು ಎಲ್ಲ ಅವಸ್ಥೆ ಒಳಗದ. ಏನು ಯಾವ ಅವಸ್ಥಾದ ವಿಕಾರನೂ ಅದಕ್ಕೆ ಹತ್ತಿಲ್ಲ. ಏನು ಇದ್ದ ಇರುವಿಕೆಗೆ ಯಾವ ಅವಸ್ಥಾದ ವಿಕಾರನೂ ಹತ್ತಿಲ್ಲ. ಇರುವಿಕೆ ಯಾವಾಗಿಲ್ಲ ಹೇಳ್ರಿ, ಯಾವಾಗಲೂ ಇದ್ದದ್ದು ಅದು. ತೋರಿಕೆ ಒಮ್ಮೆ ಇದ್ದು ಒಮ್ಮೆ ಅಡಿಗೆ ಇಲ್ದಂಗೆ ಆಕೈತಿ. ಅದರಿಂದ ಯಾವ ಬಾಧನೂ ಆಗೋದಿಲ್ಲ. ಇರುವಿಕೆಗೆ ತೋರಿಕೆ ಅಡಗುವಿಕೆಯಿಂದ ಯಾವುದೇ ಥರದ ಬಾಧೆ ಆಗೋದಿಲ್ಲ ಅದು ಇರುವಿಕೆಗೆ.
ಜಾಗೃತ ವ್ಯವಹಾರ ಜಾಗೃದಾಗ ಇನ್ನೊಂದು ಅವಸ್ಥೆದಾಗ ಇದ್ರ ಆಟ ನಡೆಯೋದಿಲ್ಲ. ಇಷ್ಟೆಲ್ಲ ವ್ಯವಹಾರ ನಡೆದ್ರು ಆನಂದಕ್ಕೆ ಏನು ವಿಕಾರ ಆಗೇ ಇಲ್ಲ. ಇರುವಂಗೆ ಇದೆ. ಶರೀರದ ಬದಲಾವಣೆ ಶರೀರದಾಗದವು, ಮನುಷ್ಯನ ಬದಲಾವಣೆ ಮನಸ್ಸಿನಾಗೈತಿ. ಮನುಷ್ಯನ ವಿಕಾರ ಶರೀರದ ವಿಕಾರ ಆತ್ಮನಿಗೆ ಹತ್ತೇ ಇಲ್ಲ. ಆನಂದದಲ್ಲಿ ಇವು ಬರುವುದೇ ಇಲ್ಲ. ಆನಂದಕ್ಕೆ ತಂಡಿ ಸೆಕೆ ಹತ್ತತನ, ಶರೀರಕ್ಕೆ ಹತ್ತತಿ. ಮನಸ್ಸ ಸಂಕಲ್ಪ ವಿಕಲ್ಪಗಳನ್ನು ಮಾಡಿದ್ರು ಮನಸ್ಸಿಗೆ ಇರ್ತೈತಿ. ಅದು ಮನಸ್ಸು ಅಡಗಿದಾಗ ಈ ಸಂಕಲ್ಪ ವಿಕಲ್ಪ ವ್ಯವಹಾರ ಎಲ್ಲಿರ್ತಾವೆ? ಇರುವುದೇ ಇಲ್ಲ. ನೇರವಾದ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ ಮನಸ್ಸನ್ನು ಅಡಗಿಸಿದಾಗ. ತೋರ್ದಂಗೆ ಅಡಗಿಸೋದನ್ನು ವಾಸನ ಪೂರ್ಣ ನಾಶ ಮಾಡ್ಕೊಂಡಾಗ ಮನಸ್ಸಿನ ಅಸ್ತಿತ್ವ ಎಲ್ಲ ಹೋಗ್ತೈತಿ. ಮನಸ್ಸು ನಾಶ ಆತಂದ್ರೆ ನೀನ ದೇವರು ನೋಡ್ರಿ. ಅನುಭವ ಇದು, ಸಿದ್ಧಾಂತ ಅಲ್ಲ. ತೋರಿಕೆದು ತೋರಿಕೆಯಾಗ ಇರ್ತೈತಿ ಹೊರತು ಇರುವಿಕೆಗೆ ಅದು ಏನು ಪರಿಣಾಮ ಮಾಡೋದಿಲ್ಲ. ಸಾಧಕನಿಗೆ ಸಾಧಕಾವಸ್ಥೆಯೊಳಗೆ ಯಾವ ನಮ್ಮನೆ ವಿಘ್ನ ಆಗ್ತಾವ, ಆಯಾ ನಮ್ಮನೆ ಉಪಾಯ ಕೈಕೋಬೇಕಾಕೈತಿ. ಸ್ಥಾನ ವಿಘ್ನ ಆದರೆ ಆ ಸ್ಥಾನವನ್ನು ಕೈ ಬಿಡ್ಬೇಕಾಕೈತಿ. ಯಾರು ಅದಕ್ಕೆ ವಿಘ್ನಕಾರಿ ಈ ಅಭ್ಯಾಸಕ್ಕೆ ಅವ್ರು ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡು. ಗಂಡ ವಿಘ್ನ ಆದರೆ ಮೀರಾಬಾಯಿ ಅಂತೆ ಗಂಡನನ್ನು ತೊರೆದು ಬಿಡೋದು. ತಂದೆ ವಿಘ್ನ ಆದರೆ ಪ್ರಹ್ಲಾದನಂತೆ ತಂದೆ ತೆಗೆದು ಬಿಡೋದು. ಅದನ್ನು ಯಾರು ವಿಘ್ನಕಾರ ಅವ್ರನ್ನೆಲ್ಲ ಕೈ ಬಿಟ್ಟು ಬಿಡೋದು. ನಿರ್ದಾಕ್ಷಿಣ್ಯವಾಗಿ ಅವರನ್ನು ತೊರೆದು ಈ ಅಭ್ಯಾಸಕ್ಕೆ ಯಾರು ಅಡ್ಡಿಯನ್ನು ಉಂಟು ಮಾಡ್ತಾರೆ ಅವ್ರನ್ನ ಕೈ ಬಿಟ್ಟು. ಆನಂದ ಎಂದಾದರೂ ಯಾರಿಗಾದರೂ ಎಲ್ಲಿಯಾದರೂ ಹೇಸಿಗೆ ಉಚ್ಚಿ ರಕ್ತ ಆಗೈತೆ ನಾನು. ಶರೀರದ ಇವೆಲ್ಲವು ನಿನ್ನಲ್ಲಿ ಇವು ಯಾವುವು ಇಲ್ಲ. ಈ ಮಾತು ಯಾವಾಗಲೂ ನೆನಪಿಡ್ಬೇಕು ನೋಡ್ರಿ. ಸಿದ್ಧಾಂತ ಅಲ್ಲಿದು ಇದ್ಧಾಂತ. ತೋರಿಕೆಲ್ಲ ಇಂದ್ರಿಯ ಜನ್ಯದ. ಇಂದ್ರಿಯಗಳ ಅಡಿಗೆದ ಮೇಲೆ ತೋರಿಕೆಗೆ ಅಸ್ತಿತ್ವ ಇಲ್ಲ. ಮನೆಯೊಳಗಿದ್ರೆ ತನ್ನದನ್ನು ಭಾವ ಬರ್ತದೆ. ಅದಕ್ಕೆ ಅಭ್ಯಾಸ ಮಾಡವ ತನ್ನ ಊರು ತನ್ನ ಸ್ಥಾನ ಬಿಟ್ಟು 12 ಹರದಾರಿ ದೂರ ಇರ್ಬೇಕಂತ. ಸ್ಥಾನ ಪ್ರತ್ಯಾಹಾರ ಅಂದ್ರೆ ಒಂದು 12 ಹರದಾರಿ ಅಂದ್ರೆ ಎಷ್ಟು? ಒಂದು ಹರದಾರಿಗೆ ಎಷ್ಟು ಮೈಲ್ ಅಂತಾರೆ? 3 ಮೈಲ್ ಅಂತಾರ. 3 ಮೈಲ್ 3 ಕಿಲೋಮೀಟರ್ ಅಂದ್ರೆ ನಿಂಬಾಗಿರ್ಬೇಕು. ಅಭ್ಯಾಸ ದಶೆ ಒಳಗೆ ಸ್ಥಾನ ಪ್ರತ್ಯೇಕ ಹೇಗಿರ್ಬೇಕು. ಇಷ್ಟಾರ ಬರ್ಬೇಕು. ಊರು ಬಿಟ್ಟು ಇಲ್ಲಿರಾರ ಬರ್ರಿಪ್ಪ ಒಂದಿಟ್ಟು. ಬ್ಯಾಡ ಹೋಗ 12 ಹರದಾರಿ ಬ್ಯಾಡ ಹೋಗಿ. ಯಾಕ್ರಿ? ಒಂದು ಕಿಲೋಮೀಟರ್ ಹಾಕೈತೆ ಊರಿಗೆ ಭಾಳ ಅಂದ್ರೆ ಆಗೋದಿಲ್ಲ. ಇಷ್ಟಾರ ಬರ್ರಿ ಅನ್ನೋದು. ಅಭ್ಯಾಸ ಕೂಡ್ಬೇಕಂದ್ರೆ ಬರಾಕ್ತಾರೆ. ಅಲ್ಲೇನು ಮಾಡೋದಪ್ಪ, ಅಲ್ಲೇ ಐತೆ ಪುಸ್ತಕ ಐತಿ ತಗೋ, ಇಲ್ಲೇ ಅಲ್ಲೇ ಹೇತ್ರ ಅಡಿ ಮಾಡಿರೋ ಸೈನಿ ಅಂತ. ಹೌದಿಲ್ಲ? ನೋಡ್ರಿ ನೀವು ಸ್ಥಾನದ ಮಹಿಮಾ ಅಂತಾರಲ್ಲ, ಇಲ್ಲಿ ಬಂದಾಗ ಹೆಂಗಾಗೈತಿ? ಏಕಾಂತ ಸ್ಥಾನದ ಕೂತ್ಕೊಂಡು ಅಭ್ಯಾಸ ಮಾಡೋದು ಬೇರೆ. ಹೆಣದ ಮುಂದೆ ಕುಂತ್ರೆ ಅಳೋದು ತಪ್ಪುದಿಲ್ಲ ಅಂತಾರೆ. ಹಂಗೆ ಇನ್ನು ಬಾಳೆ ಬದುಕು ಹಳ್ಳಿ ಅವ ವಿಚಾರ ಅವ ನೆನಪಿಗೆ ಬರ್ತಾವೆ. ಅಭ್ಯಾಸ ಮಾಡೋಕೆ ಎಲ್ಲಿ ನೆನಪಿಸೋದ ಮಾಡೋಕ್ಕಾಗೋದಿಲ್ಲ ರೀ. ಅಲ್ಲಿ ಹಾಗೆ ಅಂದ್ರೆ ಇದು ನೆನಪಿಗೆ ಬಂದ್ರೆ ನೆನಪಿಗೆ ಬರೋದಿಲ್ಲ ಅಲ್ಲಿ. ಜಾಗೃತ ಸಂಬಂಧ ತಪ್ಪಿದಾಗ ಜಾಗೃತ ಕಾಟ ತಪ್ತೈತೆ ನೋಡ್ರಿ. ಅದಕ್ಕೆ ಇದ್ರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಆನಂದದ ಎಚ್ಚರಿಕೆ ಆದ್ರೆ ಆನಂದ ಅನ್ನಿಸ್ತದೆ. ಶರೀರದ ಎಚ್ಚರಿಕೆ ಆದರೆ ಶರೀರ ಅನ್ನಿಸ್ತದೆ. ಪಾರಮಾರ್ಥಕ ಎಚ್ಚರಿಕೆಯೊಳಗೆ ವ್ಯವಹಾರಿಕ ಎಚ್ಚರಿಕೆ ಹತ್ತೇ ಇಲ್ಲ. ಈಗ ಇದನ್ನು ತಿಳ್ಕೊಳಿಕ್ಕೆ ಬರ್ತದೆ ಅಂತೇಳಿ ಹೇಳೋದು ಕೇಳೋದು ನಡೆದು. ನೀ ಜಗ ಬಿಡದ ಹೊರತು ನಿಮ್ಮಪ್ಪ ಸತ್ತು ನಿಮಗೆ ಊಟ ಕುಂತರೂ ಹತ್ತುದಿಲ್ಲ ಅಂದ. ವಿಕಾರ ಆಗುವಂಥ ಕೇವಲ ತನ್ನ ಜಾಗ್ರಾವಸ್ಥೆಯೊಳಗೆ ಅಷ್ಟೇ ಅದ. ನಿಜದ ಎಚ್ಚರಿಕೆಯೊಳಗೆ ಇವೆಲ್ಲ ಸುಳ್ಳದ ಅನ್ನೋದು ಖಾತ್ರಿ ಆಗ್ತದೆ. ಆನಂದದ ಕಡೆಗೆ ಮನಸ್ಸು ಹೋತು ಅಂದ್ರೆ ನೋವಿನ ಅನುಭವ ಇರುವುದಿಲ್ಲ. ನೋಡ್ರಿ ನೀವು ಆ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಬೇಕಾದಂಗೆ ಇದಾಗೈತೆ ಅಂದರೂ ಅದರ ಅನುಭವ ಆಗೋದಿಲ್ಲ. ಅಷ್ಟೊಂದು ದೃಢತರವಾದಂಥ
ಮೊನ್ನೆ ಅಜ್ಜಾರ ಒಂದು ಹೇಳಿಲ್ಲ, ಅದು ಧಾರವಾಡದ್ರಾಗ ಇಸಿ ಬಾಗೆತ್ತ ಕೆತ್ತ ನೋಡೋಣ ಅಂದ್ರಂತ ಅವ್ರು. ಆ ಭಾವ ಇರೋದಿಲ್ಲ ಅವ್ರಿಗೆ. ಅದ್ರ ಕಡೆ ಎಲ್ಲ ಕೊಟ್ಟು ಅಷ್ಟೊಂದು ಆ ಭಾವದಾಗ ಇರ್ತದ್ರೆ ಏನು ಅನಸ್ತೇಶಿಯ ಹಚ್ಚೋದು ಎದಕ್ಕೆ ಬೇಕಾಗಿತ್ತು? ಪ್ರಜ್ಞಾ ತಪ್ಸ ಹಂಗೆ ಮಾಡಿದನಂತಿದ್ರು ಏನು ಅದ್ರ ಕಡೆ ಲಕ್ಷ ಬರ್ತಂದ್ರೆ ಈ ಶರೀರ ಭಾವನೆ ಇರೋದಿಲ್ಲ. ಜಸ್ಟ್ ಅಭ್ಯಾಸ ಬಲ. ಆನಂದ ಕಡೆಗೆ ಮನಸ್ಸು ಹೋತು ಅಂದ್ರೆ ನೋವಿನ ಅನುಭವ ಇರುವುದಿಲ್ಲ. ಇದು ಎಲ್ಲರಿಗೂ ನಿಜದ ಎಚ್ಚರಿಕೆ ಆಗ್ಬೇಕಾಗೈತಿ, ಮಾಡ್ಕೊಳಕ್ಕಲ್ರಿ. ಈ ಶರೀರ ಇರೋದ್ರೊಳಗಾಗಿ ಈ ಕೆಲಸ ನಾವು ಮಾಡ್ಬೇಕು. ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿದೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಐತಿ. ಮತ್ತೆ ಆ ಜನ್ಮದಾಗೂ ಈ ಅವಕಾಶ ಇಲ್ಲ ನಿನಗೆ. ಮತ್ತೆ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಏನು ಬರಸದೆ ಏನು? ಇದನ್ನ ಕೇಳಿದ್ದೇನೆಲ್ಲ ಬಿಡ್ತಾನೆ ಮತ್ತು ಮನೆ ಕಡೆ ಲಕ್ಷ. ಮಣಿ ಅಂದ್ರೆ ಏನು? ಸೂಜಿ ಮಣಿನ ಅದು ಚುಚ್ಚುದು ಏನು? ನೋಡಿಯೂ ನೋಡದಂತಿರಬೇಕು, ಕೂಡಿಯೂ ಕೂಡದಂತಿರಬೇಕು, ಮಾಡಿಯೂ ಮಾಡದಂತಿರಬೇಕು. ಇದ್ದೂ ಇಲ್ಲದಂಗೆ ಇರಬೇಕು ಅಂದಾರೆ. ಏಸು ಆಶೆ ಇಲ್ಲದಂಗೆ ಈಸಬೇಕು, ಇದ್ದು ಜಯಿಸಬೇಕು ಅಂದಾರಲ್ಲ. ಲೇಷ ಆಶೆ ಇಲ್ಲದಂಗೆ. ಅದು ನಾನಲ್ಲಪ್ಪ, ನನಗೆ ಅದಕ್ಕೂ ಸಂಬಂಧ ಯಾವ್ದಾರ ಇದ್ದಿದ್ದು ನನಗೆ ಸಂಬಂಧ ಇಲ್ಲ. ಅದ ನಾನಾ ಅದೇನಂತ ನೀ ತಿಳ್ಕೊಂಡೆ. ಇದ್ದದ್ದು ಯಾವುದು? ನೀ ಅಲ್ಲಿ ಇಲ್ಲ, ನಿನ್ನಲ್ಲಿ ಇಲ್ಲದ್ದೇ ಅದು ಐತೆ ಅಂತ ನಿನಗೆ ಆ ಭಾವಿಸ್ಬೇಕು. ನಿನ್ನಲ್ಲಿ ಯಾವುದೂ ಇಲ್ಲ, ಅನ್ಯ ಭಾವನೆ ಯಾವೂ ಇಲ್ಲ ನಿನ್ನಲ್ಲಿ. ಇರುವಿನ ಕಡೆ ಎಲ್ಲ ಕೊಟ್ಟಾಗಿ ಯಾವೂ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ವಾಸನಾ ನಾಶ ಮಾಡ್ಕೊಳ್ಳೋದು ಹೊರತು ಏನು ಮಾಡಿದ್ರು ಕೆಲಸ ಆಗೋದು ನೋಡಿ. ವಾಸನೆ ನಾಶ ಆದಾಗ ಮನಸ್ಸು ಏಕಾಗ್ರತೆ. ವಾಸನೆ ಉರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಾದ. ವಿಘ್ನ ಇಲ್ಲದ ಪ್ರಪಂಚ ಯಾರು ಸಾಕುತ್ತೆ? ಎಂದಿಲ್ಲ ಒಂದು ವಿಘ್ನ ಇರುವ ನಾವು ಅವ ನಮ್ಮನ್ನು ಎಚ್ಚರಗೊಳಿಸ್ತಾವ ವಿಘ್ನಗಳ ಜರ್ಲ ನಾವು ಬರಲಿಲ್ಲ ಅಂದ್ರೆ ಇದ್ರ ಕಡೆ ಎಲ್ಲ ಕೊಡಕ್ಕೆ ಹಾಕಿದ್ದಿಲ್ಲ. ಎಲ್ಲಿ ಪುರುಷೋತ್ತನ ಇಲ್ಲ ಅಂತ ನಮಗೆ. ಪುರುಷೊತ್ತಿಲ್ದ ಬಾಳ್ಯದ ಹೆಸರದಾಗ ಹುಡುಗಿಯಾರ ನೋಡಿ. ಆ ವಿಘ್ನಗಳು ಬಂದಾಗ ಎಲ್ಲ ಬೇಕಾದಂಥ ಸುಗ್ಗಿ ಐತಿ ಅಂದ್ರು ನಡೀಪ ಹೋಗೋಣ, ಒಂದಿನ ವಸ್ತಿ ಇದ್ದ ಏನು ಪರಿಹಾರ ಮಾಡ್ಕೊಂಬರೋಣ ಅಂತ. ಇದ್ದವ್ರು ನೋಡ್ಕೊಳ್ಪ ಮರ ನಾವು ಹೋಗ್ಯವ ಅಂತ ಹಾಸಿಗೆ ತೊಗೊಂಡು ಹೋಗ್ಕೊಂಡು ಹೋದಿಲ್ಲ. ಹೆಂಗೆ ಸಂಕಟ ಕಳ್ಕೊಳ್ಸು ಬಂದು ಬರ್ತೀನಿ ನೋಡಿ. ಹಂಗೆ ತಾತ್ಪೂರ್ತಿಕ ಸಂಕಟ ಅಲ್ಲ, ಶಾಶ್ವತ ಪರಿಹಾರ. ಎಂದೆಂದೂ ದುಃಖ ಬರಬಾರ್ದು. ಅದಕ್ಕೆ ಯಾವಾಗಲೂ ಅದ ಸಂಘದೊಳಗೆ ಕಾಲು ಕಳಿಬೇಕು ಅಂತ ಅಂದ್ರೆ ಏನಾದ್ರು ಸಂಸ್ಕಾರ ಆಕತಿ. ಹೀನ ಸಂಸ್ಕಾರ ಇತ್ತಂದ್ರೆ ಮತ್ತು ಹೀನ ಸ್ಥಿತಿ ನಿನಗೆ ಬರ್ತದೆ ನೋಡ್ರಿ. ಉತ್ತಮ ಸಂಸ್ಕಾರ ಮಾಡ್ಕೊಂಡ್ರೆ ಉತ್ತಮ ಜನ್ಮ, ಉತ್ತರೋತ್ತರ ಜನ್ಮ ಬರ್ತದೆ. ಒಂದು ಜನ್ಮದೊಳಗೆ ಇದು ಜ್ಞಾನೋದಯ ನಿನಗೆ ಆಕತಿ. ಪಾರಮಾರ್ಥಿಕ ವಿಘ್ನ ಒಮ್ಮೆ ಕತ್ತರಿಸಿ ಬಿಟ್ರೆ ತೀರ್ತು ನೋಡು. ಒಳ್ಳೆಯದು ಬರುದನೇ ಇಲ್ಲ. ಏನು ಕಮಲದಲ್ಲಿ ನೀರೊಳಗೆ ಇದ್ರು ಅದಕ್ಕೆ ಒಂದು ಹನಿ ನೀರು ಅಂಟಿರೋದಿಲ್ಲ. ಹಂಗೆ ನೀ ಸಕಲ ಸಂಸಾರದೊಳಗಿದ್ರು ಹಚ್ಕೊಳ್ದಂಗಿರ ಕಲಿಬೇಕು ನೋಡ್ರಿ. ಶರೀರದಾಗಿದ್ರು ಶರೀರದ ವಿಕಾರ ನಿನಗೆ ಹತ್ತಬಾರ್ದು, ಹಂಗಿರ ಕಲಿಬೇಕು. ಪಾರಮಾರ್ಥದ ವಿಘ್ನ ಒಮ್ಮೆ ಕಳ್ಕೊಂಡೆ ಅಂದ್ರೆ ಪುನಃ ನಿನಗೆ ಅದು ಬರುವುದನೇ ಇಲ್ಲ. ಪ್ರಾಪಂಚಿಕ ವಿಘ್ನದಿಂದ ತಲೆ ಕೆಡ್ತೈತೋ ಏನು ಪಾರಮಾರ್ಥಿಕ ವಿಘ್ನದಿಂದ ತಲೆ ಕೆಡ್ತೈತೋ ಅಂದರೆ ತಲೆ ಕೆಟ್ಟು ಹುಚ್ಚಿಡ ತಿರುಗುಪಾಳೆ ಎಲ್ಲ ಪ್ರಾಪಂಚಿಕ ವಿಘ್ನದಿಂದನೇ ಬರುದು. ನಿದ್ದೆ ಹತ್ತಿದ ವೇಳೆ ಒಂದು ಬಿಟ್ಟು ಬಾಕಿ ವೇಳೆದೊಳಗೆ ಇದೇ ಅಭ್ಯಾಸ ಸತತ ನಡಿಬೇಕು ನೋಡ್ರಿ. ಅಂದ್ರೆ ನಮಗೆ ಅನುಭವ ಕೊಡ್ತದೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಎಡೆಬಿಡದೆ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು.